ನಮಸ್ಕಾರ. ಮತ್ತೊಂದು ಹೊಸ ಮನೆಯ ಅನಾವರಣದ ಕಾರ್ಯಕ್ರಮಕ್ಕೆ ತಮ್ಮೆಲ್ಲರಿಗೂ ಸ್ವಾಗತ ಸುಸ್ವಾಗತ. ನಾನು ಮೈಸೂರಿಂದ ಸುಪ್ರೀತ್ ಅನಂತಸ್ವಾಮಿ ತಮ್ಮ ಮುಂದೆ ಇನ್ನೊಂದು ಹೊಸ ಮನೆ ವಿಚ್ ಇಸ್ ಫಾರ್ ಸೇಲ್ ತೊಗೊಂಡು ಬಂದಿದ್ದೀನಿ. ನಾನಿವತ್ತಿರೋದು ಮೈಸೂರು ಶ್ರೀರಾಂಪುರ 2ನೇ ಹಂತಕ್ಕೆ ಹೊಂದಿಕೊಂಡಿರುವಂತಹ ಒಂದು ವೆರಿ ಬ್ಯೂಟಿಫುಲ್, ಬಹಳ ಹಳೆಯ ಗೇಟೆಡ್ ಕಮ್ಯುನಿಟಿ ಒಳಗೆ ಕಟ್ಟಿರುವಂತಹ ಕಾರ್ನರ್ ಹೌಸ್. ನೀವು ನೋಡ್ತಾ ಇರುವಂತಹ ಈ ಮನೆ 3 ಬೆಡ್ರೂಮ್, ಫುಲ್ಲಿ ಫರ್ನಿಶ್ಡ್, ರೆಡಿ ಟು ಮೂವ್ ಇನ್ ಮೈಸೂರು ಅರ್ಬನ್ ಡೆವಲಪ್ಮೆಂಟ್ ಅಥಾರಿಟಿ, ಮೈಸೂರು ನಗರಾಭಿವೃದ್ಧಿ ಪ್ರಾಧಿಕಾರದಿಂದ ಮಾನ್ಯತೆ ಪಡೆದಿರುವಂತಹ ರೆಸಿಡೆನ್ಷಿಯಲ್ ಒಳಗಡೆ ಮೂಡಾ ಅಪ್ರೂವ್ಡ್ ರೆಸಿಡೆನ್ಷಿಯಲ್ ಲೇಔಟು. ಇಲ್ಲಿರೋ ಸೈಟ್ಗಳೆಲ್ಲ ಮೂಡಾ ಅಪ್ರೂವ್ಡ್ ರೆಸಿಡೆನ್ಷಿಯಲ್ ಸೈಟು. ಈ ಮನೆ ಏನು ನಮ್ಮ ಪ್ರಪೋಸಿಂಗ್ ದಿಸ್ ಪ್ರಾಪರ್ಟಿ ಈಸ್ ಫಾರ್ ಸೇಲ್ ಅಂತ ಏನು ಹೇಳ್ತಾ ಇದ್ದೀನಿ, ದಿಸ್ ಪ್ರಾಪರ್ಟಿ ಮೂಡಾದಿಂದ ಖಾತಾ ಕಂದಾಯ ಮತ್ತು ಮೂಡಾದಿಂದ ಪ್ಲ್ಯಾನ್ ಅಪ್ರೂವಲ್ ಹೊಂದಿರುವಂತಹ ಮನೆ. 36/40 ಅಂದರೆ 36 ಅಡಿ ಹೀಗಿದೆ, ಹಿಂದಕ್ಕೆ 40 ಅಡಿ. 36/40 ಇಸ್ ಅ ಕಾರ್ನರ್ ಪ್ರಾಪರ್ಟಿ. ಸೊ ದಿಸ್ ಈಸ್ ಅ ಫುಲ್ಲಿ ಫರ್ನಿಶ್ಡ್ ಹೌಸ್ ಅಂತ ಹೇಳಿದೆ. ಈಸ್ಟ್ ಫೇಸಿಂಗ್ ಡೋರ್, ಮೇನ್ ಡೋರು ಈಸ್ಟ್ ಫೇಸಿಂಗ್ ಇದೆ. ನಾನೀಗ ನಾರ್ತ್ ಫೇಸಿಂಗಿಂದ ಎಂಟ್ರಿ ಆಗ್ತಾ ಇದ್ದೀನಿ ಮನೆ ಒಳಕ್ಕೆ. ಐ ಆಮ್ ಮೂವಿಂಗ್ ಫ್ರಮ್ ನಾರ್ತ್. ದಿಸ್ ಈಸ್ ಅ ನಾರ್ತ್ ಆ್ಯಂಡ್ ವೆಸ್ಟ್ ಕಾರ್ನರ್ ಪ್ರಾಪರ್ಟಿ. ಈಸ್ಟ್ಗೆ ಡೋರ್ ಇಟ್ಟಿರುವಂಥದ್ದು. ಈಗಾಗಲೇ ಹೇಳಿದಂತೆ 36 ಅಡಿ ಇಂಟು 40 ಅಡಿ ಇರುವಂಥದ್ದು. ಸರಿಸುಮಾರು 27 ಚದರ ಕಟ್ಟಿರುವಂಥದ್ದು, ಅಂದರೆ 2700 ಸ್ಕ್ವೇರ್ ಫೀಟ್ ಟೋಟಲ್ ಬಿಲ್ಟಪ್ ಏರಿಯಾ ಇರುವಂಥದ್ದು. ಮತ್ತು ಸರಿಸುಮಾರು 15ರಿಂದ 16 ಕಾಲಮ್ಗಳು ಯೂಸ್ ಮಾಡಿ ಕಟ್ಟಿರುವಂತಹ ಮನೆ. ಇದಕ್ಕೆ ಆದಂತಹ ಭಾಳಷ್ಟು ವೀಡಿಯೋಗಳಲ್ಲಿ ಕೇಳುವಂತಹ ಒಂದೇ ವಿಷಯ, ಸುಪ್ರೀತ್ ನೀವು ಮನೆ ವೀಡಿಯೋ ಮಾಡಬೇಕಾದ್ರೆ, ಮನೆ ತೋರಿಸ್ಬೇಕಾದ್ರೆ, ಸೈಟ್ ತೋರಿಸ್ಬೇಕಾದ್ರೆ ಕುಡಿಯುವ ನೀರಿನ ವ್ಯವಸ್ಥೆ ವಿಚಾರವಾಗಿ ಸ್ವಲ್ಪ ಸಂಕ್ಷಿಪ್ತವಾಗಿ ಹೇಳಿ. ಅಲ್ಲಿ ಯಾವ ಥರ ನೀರಿನ ವ್ಯವಸ್ಥೆ ಇದೆ, ನೀರಿನ ತೊಂದರೆಗಳು ಬಹಳಷ್ಟು ಕಡೆ, ಭಾಳಷ್ಟು ಏರಿಯಾ, ಭಾಳಷ್ಟು ಊರುಗಳು, ಭಾಳಷ್ಟು ತಾಲೂಕುಗಳು, ಭಾಳಷ್ಟು ಕರ್ನಾಟಕದ ಎಲ್ಲ ಜಾಗಗಳನ್ನು ನೀರಿನ ಪ್ರಾಬ್ಲಮ್ ಇರುವಂಥದ್ದು. ಭಾಳಷ್ಟು ಕಡೆ ನಾವೇನಂತೀವಿ ಬಿಸಿಲುಗಾಲದಲ್ಲಿ ಸಮ್ಮರಲ್ಲಿ ಕೇಳಿಬರ್ತೀವಿ. ಸೊ ಅದಕ್ಕೆ ಈ ಮನೆಗೆ, ಈ ಏರಿಯಾಗೆ ನೀವೇನು ಹೇಳ್ತಾ ಇದ್ದೀರಿ, ಇಲ್ಲಿಗೆ ನೀರಿನ ವ್ಯವಸ್ಥೆ ಏನಿದೆ ಅಂತ ಹೇಳಿ ಅಂತ ಬಹಳಷ್ಟು ಜನ ಭಾಳಷ್ಟು ವೀಡಿಯೋಗಳಿಗೆ ಕೇಳಿರ್ತೀರಿ. ಈ ಮನೆ, ನಾನೇನು ಈ ಮನೆ ಸೇಲ್ಗಿದೆ ಅಂತ ಹೇಳ್ತಾ ಇದ್ದೀನಿ, ಈ ಮನೆಗೆ ಇದಕ್ಕೆ ಆದಂತಹ ಒಂದು ವಾಟರ್ ಸೋರ್ಸ್ ಅಂದರೆ ಬೋರ್ವೆಲ್ ಇದೆ. ಮತ್ತು ಈ ಏರಿಯಾಗೆ ಆದಂತಹ ಒಂದು ಬೋರ್ವೆಲ್ಲು ಎಲ್ಲ ಮನೆಗೂ ಇಂಡಿವಿಜುವಲ್ ಬೋರ್ವೆಲ್ ಇರಲಿಕ್ಕೆ ಸಾಧ್ಯ ಇಲ್ಲ, ಎಲ್ಲ ಮನೆಗೂ ಬೋರ್ವೆಲ್ ಸಾಧ್ಯ ಇಲ್ಲ. ಈ ಮನೆಗೆ ಅವ್ರಿಗೆ ಆದಂತಹ ಸ್ವಂತವಾದಂತಹ ಬೋರ್ವೆಲ್ ಹಾಕಿಕೊಂಡಿದ್ದಾರೆ. ಮತ್ತು ಲೇಔಟಿಗೆ ನೀರು ಇದೆಯಾ, ಲೇಔಟಿಂದ ಕಾರ್ಪೊರೇಷನ್ ನೀರು ಕೊಟ್ಟಿದ್ದಾರಾ, ಕಬಿನಿ ವಾಟರ್ ಕೊಟ್ಟಿದ್ದಾರಾ, ಕಬಿನಿ ವಾಟರ್ ಲೈನ್ ಇದೆಯಾ, ಕಾವೇರಿ ವಾಟರ್ ಲೈನ್, ಭಾಳಷ್ಟು ಕಡೆ ಕೇಳುವಂತಹ ವಿಚಾರ ನಮಗೆ ಕೇಳಿಬಂದಿರುತ್ತೆ. ಆ್ಯಸ್ ಇಟ್ ಇಸ್ ಎ ಮೂಡಾ ಅಪ್ರೂವ್ಡ್ ರೆಸಿಡೆನ್ಷಿಯಲ್. ಈಗಾಗಲೇ ಶ್ರೀರಾಂಪುರ 2ನೇ ಹಂತಕ್ಕೆ ಬಹಳ ಸರಿಸುಮಾರು ಒಂದು 8ರಿಂದ 12 ವರ್ಷ ಹಿಂದೆ ಕಬಿನಿ ವಾಟರ್ ಲೈನ್ನ ಕೊಟ್ಟುಬಿಟ್ರು. ಪ್ರಾಬಬ್ಲಿ ಇನ್ನದರ್ 4 to 5 ಇಯರ್ಸ್ ಇರ್ಬೋದು, ಅಥವಾ 6 ಇಯರ್ಸ್ ಇರ್ಬೋದು. ಇಲ್ಲಿಗೂ ಸಹ ನೀರಿನ ಬರುವ ಸಾಧ್ಯತೆಗಳು ಖಂಡಿತವಾಗ್ಲೂ ಇದೆ. ಇದಕ್ಕೆ ಆದಂಥ, ಅಂದರೆ ನೀವು ಯಾವತ್ತಿಗೂ ನೀವು ಲೇಔಟ್ ವಾಟರ್ಗೆ ಡಿಪೆಂಡ್ ಆಗಬೇಕಾಗಿಲ್ಲ. ನಾನು ಈ ಮನೆ ಹೇಳ್ತಾ ಇದ್ದೀನಿ ಸೇಲ್ಗಿರುವಂಥದ್ದು, ಈ ಮನೆಗೆ ಇಂಡಿಪೆಂಡೆಂಟ್ ಬೋರ್ವೆಲ್ ಇದೆ. ಸೊ ಯು ಡೋಂಟ್ ನೀಡ್ ಟು ವರಿ ಅಬೌಟ್ ದಿ ವಾಟರ್ ಸೋರ್ಸ್. ವಾಟರ್ ಸೋರ್ಸ್ ವಿಲ್ ನೆವರ್ ಬಿ ಎ ಪ್ರಾಬ್ಲಮ್ ಓವರ್ ಎ ಪೀರಿಯಡ್ ಆಫ್ ಟೈಮ್. ನಮ್ಮ ಮನೆ ಒಳಗೆ ಹೋಗೋಕ್ಕೆ ಮುಂಚೆ ಭಾಳಷ್ಟು ವೀಡಿಯೋಗಳಲ್ಲಿ ನಾನು ಏನಂತ ಹೇಳ್ತೀನಿ ಅಂತಂದರೆ, ಪಾರ್ಕಿಂಗು 30-40 ಮನೆ ಇರ್ಬೋದು, 30-50 ಮನೆ ಇರ್ಬೋದು, ಅಥವಾ 20-30 ಮನೆ ಇರ್ಬೋದು. 40-60 ಬಿಟ್ಟು ಇನ್ನೆಲ್ಲ ಮನೆಗಳಿಗೂ ಪಾರ್ಕಿಂಗ್ ಹ್ಯಾಸ್ ಬೀನ್ ಆಲ್ವೇಸ್ ಅ ಪ್ರಾಬ್ಲಮ್. ಅದು ಮೈಸೂರು, ಕರ್ನಾಟಕ ಅಂತ ನಾನು ಹೇಳ್ತಿಲ್ಲ. ಯು ಟೇಕ್ ಎನಿ ಪಾರ್ಟ್ ಆಫ್ ಇಂಡಿಯಾ, ಈ 50-80 ಮತ್ತು 60-40 ಅದರ್ ಡೈಮೆನ್ಷನ್ ಬಿಟ್ಟು ಇನ್ನು ಎಲ್ಲ ಡೈಮೆನ್ಷನ್ ಪ್ರಾಪರ್ಟಿಗಳಿಗೂ ಪಾರ್ಕಿಂಗ್ ಇಸ್ ಆಲ್ವೇಸ್ ಬೀನ್ ಎ ಪ್ರಾಬ್ಲಮ್. ಅದಕ್ಕೋಸ್ಕರ ನೋಡಿ, ಪಾರ್ಕಿಂಗ್ ವಿಚಾರಕ್ಕೆ ಬಂದಾಗ ನೀವು ಅಲ್ಲೊಂದು ಇನೋವಾ XUV 500 ಆ ಥರ ಯಾವ್ದಾರ ದೊಡ್ಡ ವೆಹಿಕಲ್, ಬಿಗರ್ ವೆಹಿಕಲ್, XUV ಸೈಜ್ ವೆಹಿಕಲ್ನ ನೀವು ಈ ರ್ಯಾಂಪ್ ಏನು ನೀಲಿ ಕಲರ್ ಏನು ರ್ಯಾಂಪ್ ಮಾಡಿದರೆ ಇದ್ರ ಮೇಲೆ ನೀವು ನಿಲ್ಲಿಸ್ಕೊಬೋದು. ಇಲ್ಲಿ ನಿಲ್ಲಿಸಿದಾಗ ಆನ್ ಗೋಯಿಂಗ್ ಟ್ರಾಫಿಕ್ಗೆ ಯಾವುದೇ ಥರ ಡಿಸ್ಟರ್ಬೆನ್ಸ್ ಆಗಲ್ಲ. ಸರಿಸುಮಾರು ದಿಸ್ ಇಸ್ ಅಬೌಟ್ ಅರೌಂಡ್ 8 to 10 ಫೀಟ್ ಇದೆ. ಸೊ ಈಸಿಲಿ ರ್ಯಾಂಪ್ ಮೇಲೆ ನಿಂತ್ಕೊಳ್ಳುತ್ತೆ, ಡಿಸ್ಟರ್ಬ್ ಆಗದೇ ಇರುವ ಹಾಗೆ. ಯು ಕ್ಯಾನ್ ಪಾರ್ಕ್ ದಿ ವೆಹಿಕಲ್ ಔಟ್ಸೈಡ್ ದ ಹೌಸ್. ಡಿಸ್ಟರ್ಬೆನ್ಸ್ ಆಗಲ್ಲ ಅನ್ನೋ ಒಂದನ್ನು ನೀವು ಮನಸ್ಸಲ್ಲಿ ಇಟ್ಕೊಳ್ಳೋದಕ್ಕಿಂತ ರ್ಯಾಂಪ್ ವಿಲ್ ಆಲ್ವೇಸ್ ಬಿ ಯೂಸ್ಫುಲ್. 2 ವೀಲರ್ ಪಾರ್ಕಿಂಗು ಯೂಸ್ ಆಗುತ್ತೆ, ಕಾರ್ ಪಾರ್ಕಿಂಗು ಖಂಡಿತವಾಗ್ಲೂ ಯೂಸ್ ಆಗುತ್ತೆ. ಇನ್ನೊಂದು ಆ್ಯಸ್ ಬಿಕಾಸ್ ಇಟ್ ಇಸ್ ಅ ಕಾರ್ನರ್ ಪ್ರಾಪರ್ಟಿ, ನಿಮಗೆ ಏನು ನಾನು ಈ ಮನೆ ಹೇಳ್ತಾ ಇದ್ದೀನಿ ಆ ಭಾಗದಲ್ಲೂ ಸಹ ನಿಮಗೆ ನಿಲ್ಲಿಸ್ಕೊಳ್ಳಿಕ್ಕೆ ಪ್ರಾವಿಷನ್ ಇರುತ್ತೆ. ಯಾಕಂದರೆ ಅಲ್ಲಿ ಮನೆ ಇದ್ದಿದ್ದರೆ, ಕಾರ್ನರ್ ಅಲ್ಲದೆ ಆ ಮನೆ ಇದ್ದಿದ್ದರೆ ದಿಸ್ ಆಲ್ವೇಸ್ ಬಿನ್ ಅ ಪ್ರಾಬ್ಲಮ್. ಯಾಕಂದ್ರೆ ಪಕ್ಕದ ಮನೆಯವರು ಅವ್ರ ವೆಹಿಕಲ್ಲು ನಿಲ್ಲಿಸ್ಕೋಬೇಕು ಅಂತಾರೆ. ಇಲ್ಲ ಆಗಿರೋದ್ರಿಂದ, ನಿಮ್ಮದೇ ಜಾಗ ಆಗಿರೋದ್ರಿಂದ ಕಾರ್ನರಲ್ಲಿ ಆ ಕಡೆಯೂ 2 ವೀಲರ್ಗಳನ್ನ 4 ವೀಲರ್ಗಳನ್ನ ನಿಲ್ಲಿಸ್ಬೋದು, ಈ ಕಡೆಯೂ 2 ವೀಲರ್ ಮತ್ತು 4 ವೀಲರ್ಗಳನ್ನ ನಿಲ್ಲಿಸ್ಕೊಳ್ಳೋಕ್ಕೆ ಆಪ್ಷನ್ ಇದೆ. ಎಲ್ಲಿದೆ ಈ ಮನೆ? ಮೈಸೂರು JP ನಗರ, ಮೈಸೂರು ಶ್ರೀರಾಂಪುರ ಅಂದ ತಕ್ಷಣ ಬಹಳ ದೊಡ್ಡ ಏರಿಯಾ. 1ನೇ ಹಂತ ಇದೆ, 2ನೇ ಹಂತ ಇದೆ, 3ನೇ ಹಂತ ಇದೆ. ಸೊ ಬಹಳ ದೊಡ್ಡ ಏರಿಯಾ ಇದೆ. ಎಲ್ಲಿದೆ?
ಎಷ್ಟು ಕಿಲೋಮೀಟ್ರ್ ಆಗುತ್ತೆ? ಮೈಸೂರು ಮಧ್ಯಭಾಗದಿಂದ ನಿಮಗೆ ಸರಿಸುಮಾರು ಒಂದು ಲ್ಯಾಂಡ್ ಮಾರ್ಕ್ ವಿಚಾರಕ್ಕೆ ಬಂದು ಹೇಳ್ತೀನಿ. ಬೆಮ್ಮೆಲ್ ಆರ್ಚ್, BEML ಆರ್ಚ್ ಅಂತ ಇದೆ, ಶ್ರೀರಾಮ್ಪುರ 2ನೇ ಹಂತದಲ್ಲಿರುವಂತಹ ಬೆಮ್ಮೆಲ್ ಆರ್ಚ್ನ ಸರಿಸುಮಾರು 2 ಕಿಲೋಮೀಟ್ರ್ ಆಗುತ್ತೆ ಮೈಸೂರು ಮಧ್ಯಭಾಗದಿಂದ. ಈ ವಿಡಿಯೋ ನೋಡ್ತಾ ಇದ್ದು ಮೈಸೂರು ಮಧ್ಯಭಾಗದಿಂದ ಎಕ್ಸಾಕ್ಟ್ಲಿ ದಿಸ್ ಲೊಕೇಶನ್ ಎಷ್ಟು ಕಿಲೋಮೀಟ್ರ್ ಆಗುತ್ತೆ ಅಂತಂದರೆ, ನಾವು ಮಧ್ಯಭಾಗನ ಯಾವುದು ಅಂತ ತೊಗೋತೀವಿ? ಅದು ರೈಲ್ವೆ ಸ್ಟೇಷನ್ ಇರ್ಬೋದು, ಬಸ್ ಸ್ಟ್ಯಾಂಡ್ ಇರ್ಬೋದು, ದೇವರಾಜ್ ರೋಡ್ ಇರ್ಬೋದು, ಮನ್ನಾಸ್ ಮಾರ್ಕೆಟ್ ಇರ್ಬೋದು, ಸಯ್ಯಾಜಿರಾವ್ ರೋಡ್ ಇರ್ಬೋದು. ಮೈಸೂರು ಸಿಟಿ ಸೆಂಟರ್ ನಾವು ಹೇಳಬೇಕು ಅಂತಂದರೆ ಇವೆಲ್ಲವೂ ಮೈಸೂರು ಕಮರ್ಷಿಯಲ್ ಹಬ್. ಅಲ್ಲಿಂದ ಇಲ್ಲಿಗೆ ಸರಿಸುಮಾರು ನಿಮಗೆ 8 ರಿಂದ 10 ಕಿಲೋಮೀಟ್ರ್ ಒಳಗೆ ಇರುವಂಥದ್ದು. ಇನ್ನೊಂದು ವಿಚಾರ ಏನು ಅಂತಂದರೆ, ಮೈಸೂರು ರಿಂಗ್ ರೋಡ್ ಇದೆ. ಏನಂತ? ಮೈಸೂರು ದಟ್ಟಗಳ್ಳಿ ರಿಂಗ್ ರೋಡ್ ಅಂತ ಹೇಳ್ಬೋದು, ಶ್ರೀರಾಮ್ಪುರ ರಿಂಗ್ ರೋಡ್ ಹೇಳ್ಬೋದು, RT ನಗರ ರಿಂಗ್ ರೋಡ್ ಅಂತ ಹೇಳ್ಬೋದು, ಇಲ್ಲ ಪರ್ಸೈನುಂಡಿ ಜಂಕ್ಷನ್ ರಿಂಗ್ ರೋಡ್ ಅಂತ ಹೇಳ್ಬೋದು. ಅದ್ರ ಒಳಗೆ ಇರುವಂಥದ್ದು, ರಿಂಗ್ ರೋಡ್ ಹೊರಗಲ್ಲ. ದಿಸ್ ಇಸ್ ಬಿಫೋರ್ ಟು ದ ರಿಂಗ್ ರೋಡ್. ನೀವು ರಿಂಗ್ ರೋಡ್ ದಾಟೋ ಹಾಗಿಲ್ಲ, ರಿಂಗ್ ರೋಡ್ ಒಳಗೆ ಇರುವಂತಹ ಒನ್ ಆಫ್ ದ ಬ್ಯೂಟಿಫುಲ್ ಗೇಟೆಡ್ ಕಮ್ಯುನಿಟಿ. ಗೇಟೆಡ್ ಕಮ್ಯುನಿಟಿ ಅನ್ನೋದಕ್ಕಿಂತ ಭಾಳ ಹಳೆಯ ಲೇಔಟ್ ಇದು. ಇವತ್ತಿನ ಸಲ ಮಾಡಿರುವಂಥದ್ದಲ್ಲ, ಸರಿ 12 ವರ್ಷದಿಂದ ಇರುವಂತಹ ಲೇಔಟು. ಭಾಳಷ್ಟು ಮನೆಗಳಾಗಿದೆ ಸುತ್ತಮುತ್ತ. ನಾನು ಒಳಗೆ ಹೋಗೋಕ್ಕೆ ಮುಂಚೆ ಒಮ್ಮೆ ಆಚೆ ನೋಡ್ಕೊಳ್ಳಿ. ಯಾಕೆಂದರೆ ಭಾಳಷ್ಟು ಜನ ಅದನ್ನು ಕೇಳ್ತೀರಿ, ನೀವು ಮನೆ ಮಾತ್ರ ತೋರಿಸ್ಬಿಡ್ತೀರಾ, ಮನೆ ಒಳಗೆ ತೋರಿಸ್ತೀರಾ, ಮನೆ ಆಚೆ ಹೇಗಿದೆ, ಸುತ್ತಮುತ್ತ ಮನೆಗಳಾಗಿದೆಯಾ, ಇದು ಒಂಟಿ ಮನೆ ಅನ್ನೋದು ಭಾಳಷ್ಟು ಇದೊಂದು ಪ್ರಶ್ನೆ ಇರುತ್ತೆ. ಅದಕ್ಕೋಸ್ಕರ ನೋಡ್ಕೊಳ್ಳಿ, ಭಾಳಷ್ಟು ಮನೆಗಳಿದೆ. ವೆರಿ ಪಾಪ್ಯುಲೇಟೆಡ್ ಏರಿಯಾ. ಏನು ನಿಮಗೆ ಇದು ಪಾಪ್ಯುಲೇಷನ್ ಇಲ್ಲದೆ ಇರುವಂತಹ ಏರಿಯಾ ಅಲ್ಲ. ಭಾಳಷ್ಟು ಮನೆಗಳಿಗಾಗಲೇ ಇದೆ. ನೇಬರ್ಹುಡ್ ಭಾಳ ಚೆನ್ನಾಗಿದೆ. ಕಾಮ್ ಆ್ಯಂಡ್ ವೆರಿ ಕ್ವೈಟ್ ಏರಿಯಾ. ತುಂಬ ಗಲಾಟೆ ಸೌಂಡು ಇಲ್ಲದೆ ಇರುವಂಥ ಏರಿಯಾ. ಆ್ಯಸ್ ಐ ಟೋಲ್ಡ್ ಯು, ಇಟ್ಸ್ ಎ ಗೇಟೆಡ್ ಕಮ್ಯುನಿಟಿ ಅಂತ. ದೆರ್ ಆರ್ ಸರ್ಟನ್ ರೂಲ್ಸ್ ಆ್ಯಂಡ್ ರೆಗ್ಯುಲೇಷನ್ಸ್. ನಾನು ಅದನ್ನು ನೀವು ಅಕಸ್ಮಾತಾಗಿ ಈ ಮನೆ ನೋಡಬೇಕು, ಈ ಜಾಗ ನೋಡಬೇಕು, ಓನರ್ನ ಮೀಟ್ ಮಾಡಬೇಕು ಅಂತಾಗ ನಾನು ಖಂಡಿತವಾಗ್ಲೂ ಅದ್ರದ್ದು ಇದನ್ನು ಹೇಳ್ತೀನಿ. ಮನೆ ಒಳಗೆ ಹೋಗೋಕ್ಕೆ ಮುಂಚೆ ಇನ್ನೊಂದು ಬಹಳ ಇಂಪಾರ್ಟೆಂಟ್ ಮ್ಯಾಟ್ರು. ಭಾಳಷ್ಟು ಜನ ಕೇಳ್ತೀರಿ, ಸುಪ್ರೀತ್ ನಮಗೆ ಈ ಕಟ್ಟು ಮಾರುವಂತಹ ಬಿಸ್ನೆಸ್ಸಲ್ಲಿ ಇರುವಂಥವ್ರು ಕಟ್ಟಿರುವಂತಹ ಮನೆ ಬೇಡ, ಯಾರು ಅವ್ರಿಗಾಗಿ ಸ್ವಂತಕ್ಕೆ ಕಟ್ಕೊಂಡಿರುವಂತಹ ಮನೆ, ಅವ್ರಿಗಾಗಿ ಅವರ ಒಂದು ಸೆಲ್ಫ್ ಇಂಟ್ರೆಸ್ಟ್ನ ಭಾಳಷ್ಟು ಅದರಲ್ಲಿ ತೋರಿಸುವಂತಹ ಮನೆ ಯಾವ್ದಾರ ಇದ್ದಾಗ ಹೇಳಿ ಅಂತ. ಇದನ್ನು ಕಟ್ಟಿರುವಂತಹ ಮಾಲೀಕರು ಯಾರಿದ್ದಾರೆ, ಹಿ ಈಸ್ ನಾಟ್ ಎ ಬಿಲ್ಡರ್, ಆರ್ ಹಿ ಈಸ್ ನಾಟ್ ಇನ್ ಟು ಅ ಪ್ರೊಫೆಷನ್ ಆಫ್ ಬಿಲ್ಡಿಂಗ್ ದ ಹೌಸಸ್ ಆ್ಯಂಡ್ ಸೆಲ್ಲಿಂಗ್ ಇಟ್, ಆರ್ ಹಿ ಈಸ್ ನಾಟ್ ಎ ರಿಯಾಲಿಟರ್. ಸೊ ಇದು ಅವ್ರಿಗೋಸ್ಕರ ಅವರ ಬಹಳ ಇದಕ್ಕೆ ಭಾಳಷ್ಟು ಟೈಮನ್ನ ಸ್ಪೆಂಡ್ ಮಾಡಿ, ಭಾಳಷ್ಟು ಮೆಟೀರಿಯಲ್ಗಳನ್ನ ಹ್ಯಾಂಡ್ ಪಿಕ್ ಮಾಡಿ ಕಟ್ಟಿರುವಂತಹ ಮನೆ, ತಾವು ಸ್ವಂತ ನಿಂತು ಕಟ್ಟಿರುವಂತಹ ಮನೆ. ಸೊ ನೀವು ಭಾಳಷ್ಟು ವಿಚಾರಗಳಲ್ಲಿ ಮೆಟೀರಿಯಲ್ ಇರ್ಬೋದು, ಕ್ಯೂರಿಂಗ್ ಇರ್ಬೋದು, ಪ್ಲ್ಯಾನಿಂಗ್ ಇರ್ಬೋದು, ಡಿಸೈನು, ವರ್ಕ್ಮೆನ್ಶಿಪ್ಪು, ಫಿನಿಷಿಂಗು ಎಲ್ಲವೂ ನಿಮಗೆ ಎದ್ದು ಕಾಣುತ್ತೆ ನನ್ನ ಮನೆ ಒಳಗೆ ತೋರಿಸಿದಾಗ. ಸೊ ಇದನ್ನು ಕಟ್ಟಿ ಮಾರಲಿಕ್ಕೆ ಅಂತ ಐಡಿಯಾದಲ್ಲಿ ಮಾಡಿರುವಂತಹ ಮನೆಯಲ್ಲ, ಅವರ ಸ್ವಂತಕ್ಕಾಗಿ ಅವರಿಗೆ ಬೇಕು ಅಂತ ಅವರ ಒಂದು ಸ್ವಂತ ಉಪಯೋಗಕ್ಕಾಗಿ ಕಟ್ಟಿಕೊಂಡಿರುವಂತಹ ಮನೆ. ಬನ್ನಿ ಈ ಮನೆ ಒಳಗೆ ಹೋಗೋಣ, ತೋರಿಸೋಣ, ನಿಮ್ಗೆ ತೋರಿಸ್ತೀನಿ ಹೇಗಿದೆ, ಯಾವ ಥರ ಇದೆ. ಇಟ್ಸ್ ಎ 3 ಬೆಡ್ರೂಮ್ ಡ್ಯೂಪ್ಲೆಕ್ಸ್ ಇಂಡಿಪೆಂಡೆಂಟ್ ಮನೆ ಮೈಸೂರಲ್ಲಿರುವಂಥದ್ದು. ಬನ್ನಿ ಒಳಗೆ ಹೋಗೋಣ. ದಿಸ್ ದ ಪಾರ್ಕಿಂಗ್ ಏರಿಯಾ. ಇನ್ನೊಂದು ಸರಿ ತೋರಿಸ್ತಾರೆ ನೋಡಿ. ಐಲ್ ಟೇಕ್ ಯು ನೌ ಎಂಟೈರ್ಲಿ ಇನ್ ಟು ದ ಬ್ಯೂಟಿಫುಲ್ ಹೌಸ್. ದಿಸ್ ದ ಪಾರ್ಕಿಂಗ್ ಏರಿಯಾ. ಮನೆ ಈಗ ಮುಗ್ದಿರೋದ್ರಿಂದ ಸ್ವಲ್ಪ ಆ ಮೆಟೀರಿಯಲ್ಗಳನ್ನ ಇಟ್ಟಿದ್ದಾರೆ. ಕಮಿಂಗ್ ಟು ದಿ ಎಂಟ್ರಿ ಆಫ್ ದ ಹೌಸ್, ಆ್ಯಂಟಿ ಸ್ಕಿಡ್ ಟೈಲ್ಸ್ಗಳನ್ನ ಹಾಕಿದರೆ ಸರಿಸುಮಾರು 7 ರಿಂದ 8 ಸಾವಿರ ಲೀಟರ್ ಸಂಪ್ ಇಲ್ಲಿದೆ. ಇದಕ್ಕೆ ಆದಂಥ ಇಂಡಿಪೆಂಡೆಂಟ್ ಬೋರ್ವೆಲ್ ಅಂತ ಇದೆ. ಸೊ ನೀವು ಬೋರ್ವೆಲ್ ಆನ್ ಮಾಡಿದ ತಕ್ಷಣ ಡೈರೆಕ್ಟಾಗಿ ನೀರು ಹೋಗುತ್ತೆ, ಅಥವಾ ನಿಮಗೆ ಸಂಪ್ ಬೇಕಾದರೆ 2 ಡ್ಯುಯಲ್ ಆಪ್ಷನ್ಸು ಇರುವಂಥದ್ದು. ಇಲ್ಲಿ ನೀವು ನೋಡ್ಬೋದು ವೆಹಿಕಲ್ ವಾಶ್ಗೋಸ್ಕರ ಇದನ್ನು ವಾಷಿಂಗ್ ಟ್ಯಾಪ್ಗಳನ್ನ ಕೊಟ್ಟಿದ್ದಾರೆ. ಮತ್ತು CCTV ಕ್ಯಾಮ್ರಾಗೆ ಈಗಾಗಲೇ ಕೇಬ್ಲಿಂಗ್ ಅಂತ ವೈರಿಂಗ್ ಮಾಡಿಬಿಟ್ಟಿದ್ದಾರೆ. ಯು ಜಸ್ಟ್ ಹ್ಯಾವ್ ಟು ಇನ್ಸ್ಟಾಲ್ ಇಟ್. ನೀವು ಏನು ತಿರ್ಗಾ ತೊಗೊಬಂದು ವೈರಿಂಗ್ ಮಾಡಿ, ತಿರ್ಗಾ ಗ್ರೂಯಿಂಗ್ ಮಾಡಿ, ಚೇಸಿಂಗ್ ಮಾಡಿ, ಕಟಿಂಗ್ಗಳನ್ನ ಮಾಡೋ ಅವಶ್ಯಕತೆ ಇಲ್ಲ. CCTV ಕ್ಯಾಮ್ರಾಗಳಿಗೆ ಆಪ್ಷನ್ನ ಮಾಡಿದ್ದಾರೆ. ಒಳಗೆ ಹೋಗೋಕ್ಕೆ ಮುಂಚೆ ದಿಸ್ ಇಸ್ ಅ ಕವರ್ಡ್ ಕ್ಲೋಸ್ ಪಾರ್ಕಿಂಗ್. ನೋಡ್ಬೋದು ಅನ್ಸುತ್ತೆ ಮೇಲ್ಗಡೆ, ಇಟ್ಸ್ ಅ ಕವರ್ ಕ್ಲೋಸ್ ಪಾರ್ಕಿಂಗ್. ಇಲ್ಲಿ ಕಾಣಿಸ್ತಾ ಇರೋಷ್ಟೇ CCTV ಕ್ಯಾಮ್ರಾ. ಸೊ ಇದಿಸ್ ಅ ಕವರ್ಡ್ ಕ್ಲೋಸ್ ಪಾರ್ಕಿಂಗ್. ಆ್ಯಂಟಿ ಸ್ಕಿಡ್ ಟೈಲ್ಸ್ಗಳನ್ನ ಹಾಕಿದ್ದಾರೆ. ಇಲ್ಲಿ ತೋರಿಸ್ತೀನಿ ನೋಡಿ, ಇಲ್ಲಿ ತೋರಿಸ್ತಾರೆ. ಮುಂಬರುವ ದಿವಸಗಳೇ ಭಾಳಷ್ಟು EV ಎಲೆಕ್ಟ್ರಿಕಲ್ ವೆಹಿಕಲ್ಗಳು ಬರ್ತಾ ಇರೋದ್ರಿಂದ ಮುಂಬರುವ ದಿವಸಗಳಲ್ಲಿ ಚಾರ್ಜಿಂಗ್ ಪಾಯಿಂಟ್ ಬೇಕಾಗುತ್ತೆ. ಸೊ 2 ಎಲೆಕ್ಟ್ರಿಕಲ್ ಚಾರ್ಜಿಂಗ್ ಪಾಯಿಂಟ್ಗಳನ್ನ ಕೊಟ್ಟಿದ್ದಾರೆ. ನೀವು ಇದರಿಂದ ವೈರಿಂಗ್ ಮಾಡ್ಕೊಂಡು ಆಚೆ ವೆಹಿಕಲ್ನ ಇಟ್ಕೊಳಕ್ಕೆ ಪಾರ್ಕ್ ಮಾಡೋದು, ಒಳಗಿಟ್ಟರೆ ಒಳಗೂ ಸಹ ನೀವು ಮಾಡ್ಕೊಳ್ಳಿಕ್ಕೆ ಆಪ್ಷನ್ ಇದೆ. ಮನೆ ಒಳಗೆ ಹೋಗೋಕ್ಕೆ ಮುಂಚೆ ನೀವು ಈ ಮನೇಲಿ ಎಲ್ಲೇ ಸಹ ಡೋರ್ಸು, ವಿಂಡೋಸು, ಫ್ರೇಮ್ಸು, ಶಟರ್ಗಳು ಎಲ್ಲವೂ ಬ್ರ್ಯಾಂಡೆಡ್ ಫಸ್ಟ್ ಕ್ವಾಲಿಟಿ ಟೀಕ್ ವುಡ್ ಹಾಕಿರುವಂಥದ್ದು. ಎಲ್ಲೂ ಸಹ ನಿಮಗೆ ಈ ಡೋರ್ಸ್ ನಾನು ತೋರಿಸ್ತೀನಿ, ಎಲ್ಲ ಡೋರ್ಸು ಹೇಳಲಿಕ್ಕಾಗಲ್ಲ, ಅದಕ್ಕೆ ಇಲ್ಲೇ ತೋರಿಸ್ಬಿಟ್ಟು ಹೇಳ್ಬಿಡ್ತಾ ಇದ್ದೀನಿ. ಎಲ್ಲ ಡೋರ್ಸ್ಗಳು, ಇದ್ರ ವಿಂಡೋ, ಫ್ರೇಮ್ಸು, ಶಟ್ರ್ಗಳು. ಅಂದರೆ ವಿಂಡೋ ಅಂದರೆ ಇದು, ಇದ್ರ ಫ್ರೇಮ್ ಅಂದರೆ ಇದು, ಇದ್ರ ಶಟ್ರ್ ನಾವೇನು ತೆಗೆದು ಹಾಕಿ ಮಾಡ್ತೀವಿ ಶಟ್ರ್ಗಳು ಎಲ್ಲವೂ ಫಸ್ಟ್ ಕ್ವಾಲಿಟಿ ಬ್ರ್ಯಾಂಡೆಡ್ ಬೆಸ್ಟ್ ಕ್ವಾಲಿಟಿ ಟೀಕ್ ವುಡ್ ಯೂಸ್ ಮಾಡಿದ್ದಾರೆ. ಇನ್ನೊಂದು ಸರಿ ನಾನು ಬೆಸ್ಟ್ ಆ್ಯಂಡ್ ಫಸ್ಟ್ ಕ್ವಾಲಿಟಿ ಹೇಳಲ್ಲ, ಯಾಕಂದರೆ ಎಂಟೈರ್ ಮನೆ ನನ್ನ ಹೊಸಲಿಂದ ಎಂಟರ್ ಆದಮೇಲಿಂದ ಎವ್ರಿಥಿಂಗ್ ಇಸ್ ಬ್ರ್ಯಾಂಡೆಡ್ ನಂಬರ್ 1. ನೋ ಸೆಕೆಂಡ್ ಕ್ವಾಲಿಟಿ, ನೋ ಸೆಕೆಂಡ್ ಮೆಟೀರಿಯಲ್. ಬನ್ನಿ ಮನೆ ಒಳಗೆ ಹೋಗಿ ನೋಡೋಣ ಹೇಗಿದೆ, ಯಾವ ಥರ ಇದೆ ಅಂತ. ಫುಲ್ ಸೈಜ್ ಟೀಕ್ ವುಡ್ ಡೋರ್ ನೀವು ನೋಡ್ಬೋದು. ಇಲ್ಲಿ ಅದರದ್ದು ಡೋರ್ ಹೇಗಿದೆ ಅಂತ ತೋರಿಸ್ತೀನಿ. 3 ಲಿವರ್ದು
2 ಯೂರೋಪ ಲಾಕ್ಗಳನ್ನ ಹಾಕಿದ್ದಾರೆ. ಮೇಲ್ಗಡೆ 3 ಲಿವರ್ ಇದೆ, ಕೆಳಗಡೆ 3 ಲಿವರ್ ಇದೆ. ಸರಿಸುಮಾರು 2.5 2 ಅಡಿಯಿಂದ 2.5 ಅಡಿದು ಒಂದು ಹ್ಯಾಂಡಲ್, ಫುಲ್ ಸೈಜ್ ಡೋರ್ ಹ್ಯಾಂಡಲ್ ಬ್ರಾಸ್ ಫಿನಿಶ್ ಹಾಕಿದ್ದಾರೆ. ಹಿಂದೆನೂ ಸಹ ಅಷ್ಟೇ ಅದೇ ಥರ ಬ್ರಾಸ್ ಫಿನಿಶ್ ಹಾಕಿದ್ದಾರೆ. ಎಂಟೈರ್ ಮನೆಯಲ್ಲಿ ಎಲ್ಲ ಡೋರ್ಗಳಿಗೆ ಏನು ಇವರು ವಿಂಡೋಸ್ಗಳಿಗೆ ಫ್ರೇಮು ಶೆಟ್ರು ಅದರದ್ದು ಲಾಕು ಎಲ್ಲವೂ ಬ್ರಾಸೆ, ಫಸ್ಟ್ ಕ್ವಾಲಿಟಿ ಬ್ರಾಸೆ ಹಾಕಿದ್ದಾರೆ. ಇದು SS ರೇಲಿಂಗ್ಸ್ ಕೊಟ್ಟಿದ್ದಾರೆ. ಇದೊಂದು ಸರಿ ತೋರಿಸ್ಬಿಡಿಪ್ಪ ಇದನ್ನು. SS ರೇಲಿಂಗ್, ಸ್ಟೈನ್ಲೆಸ್ ಸ್ಟೀಲ್ SS ರೇಲಿಂಗ್ಗಳು ಎಲ್ಲವೂ SS ರೇಲಿಂಗ್ಸ್. ಎಂಟ್ರಿ ಆಫ್ ದ ಹೌಸ್. ಈ ಮನೆಯೊಳಗೆ ನಾನು ಇವಾಗ ಎಂಟ್ರ್ ಆಗಿದಾಗಿಂದ ಎಲ್ಲವೂ ಗ್ರನೈಟ್. ಎಂಟೈರ್ ಮನೆ ಇಲ್ಲಿಂದ ಸ್ಟಾರ್ಟ್ ಆಗಿ ಎಂಡ್ ಆಗೋ ತನಕನೂ ಅಪ್ ಟಿಲ್ ದ ಟೆರೆಸ್ ಏರಿಯಾ ನಾ ಎಲ್ಲೂ ಮಿಕ್ಸ್ ಮಾಡಿಲ್ಲ. ಅಂದರೆ ವಿಟ್ರಿಫೈಡ್ ಹಾಕೋದಾಗಲಿ 2x2 ಫಿಕ್ಸ್ಡ್ ಆಗಲಿ 2x4 ವಿಟ್ರಿಫೈಡ್ ಯಾವುದೂ ಹಾಕಿಲ್ಲ. ಎಂಟೈರ್ ಹೌಸ್ ಈಸ್ ಆಫ್ ಗ್ರನೈಟ್ ಫ್ಲೋರಿಂಗು. ಎಂಟ್ರ್ ಆಗ್ಬೇಕಾದ್ರೆ ಮುಂಚೆ ಇದೊಂದು ಸರಿ ತೋರಿಸ್ತಾರೆ ನೋಡಿ. ಎಂಟ್ರ್ ಆದಲ್ಲೇ ಫುಲ್ ಸೈಜ್ ಶೂ ರ್ಯಾಕ್ನ ಇಲ್ಲೇ ಕೊಟ್ಬಿಟ್ಟಿದ್ದಾರೆ. ನೀವು ಆಚೆನೂ ಒಂದು ಶೂ ರ್ಯಾಕ್ ಮಾಡಿ ಇಟ್ಕೋಬೋದು ರೆಡಿಮೇಡು. ಬೇಡ ಅಂದಲ್ಲಿ ಇಲ್ಲೂ ಎಂಟ್ರೆನ್ಸಲ್ಲೇ ನಿಮಗೆ ಶೂ ರ್ಯಾಕ್ ಇದೆ. ಸೊ ಫುಲ್ ಸೈಜ್ ಶೂ ರ್ಯಾಕು, ಮೇಲ್ಗಡೆನೂ ಸ್ಟೋರೇಜ್ ಸ್ಪೇಸ್ ಇದೆ. ಸರ್ ನೀವು ಅದು ನಿಮ್ಮ ಇಲ್ಲೇ UPS ಪಾಯಿಂಟ್ ಜಂಕ್ಷನ್ ಸಹ ಅಲ್ಲೇ ಕೊಟ್ಟಿದ್ದಾರೆ. ಆಲ್ಟರ್ನೇಟ್ ಬ್ಯಾಕಪ್ ಪಾಯಿಂಟ್ ಅಂದರೆ UPS ಏನು ಆಲ್ಟರ್ನೇಟ್ ಬ್ಯಾಕಪ್ ಇರುತ್ತೆ, ಅಕಸ್ಮಾತಾಗಿ ಎಲೆಕ್ಟ್ರಿಕ್ ಪವರ್ ಫೇಲ್ ಇರೋದಾಗ ನಿಮ್ಗೆ ಆಲ್ಟರ್ನೇಟ್ ಬ್ಯಾಕಪ್ ಪಾಯಿಂಟ್ ಬೇಕು. ಬ್ಯಾಕಪ್ ಪಾಯಿಂಟ್ನ ಎಂಟ್ರಿಲೇ ಕೊಟ್ಟಿದ್ದಾರೆ. ಸೊ ದಿಸ್ ಇಸ್ ದಿ ಹಾಲ್ ಆರ್ ದಿ ಲಿವಿಂಗ್ ಏರಿಯಾ. ಯೂಶ್ವಲಿ ಹಾಲ್ ಆರ್ ದಿ ಲಿವಿಂಗ್ ಏರಿಯಾ ಹೇಳಿದ ತಕ್ಷಣ 2 ವಿಚಾರ ನಮ್ಮ ಮನಸ್ಸಲ್ಲಿ ಬರುವಂಥದ್ದು. ಏನು, ಎಷ್ಟು ಸೀಟರ್ ನಾವು ಸೋಫಾ ಹಾಕೋಬೋದು, ಅದರ ಮಧ್ಯದಲ್ಲಿ ಎಷ್ಟು ಜಾಗ ಇರುತ್ತೆ, ವೆಂಟಿಲೇಷನ್ ಸ್ಪೇಸ್ ಹೇಗಿದೆ. ನೋಡಿ, ನಾನು ವೀಡಿಯೋ ಮಾಡ್ತಾ ಇರ್ಬೇಕಾದ್ರೆ ಯಾವುದೇ ಥರ ಎಕ್ಸ್ಟ್ರಾ ಲೈಟಿಂಗ್ಗಳಾಗಲಿ, ಫೋಕಸ್ ಲೈಟ್ಗಳಾಗಲಿ ಅಥವಾ ಝೂಮರ್ಗಳು ಹಾಕಿ ನಾನು ಮಾಡ್ತಾ ಇಲ್ಲ. ಈ ಮನೆ ಕಟ್ಟಿರುವಂಥ ಮಾಲೀಕರು ಏನು ಲೈಟ್ನ ಹಾಕಿದ್ದಾರೆ ಅಷ್ಟೇ ಲೈಟ್ಗಳನ್ನ ನಾನು ಯೂಸ್ ಮಾಡಿ ಮಾಡ್ತಾ ಇರುವಂತಹ ವೀಡಿಯೋ. ಕೈಂಡ್ಲಿ ನೋಟ್ ದಿಸ್. ಭಾಳಷ್ಟು ಜನ ಕೇಳ್ತೀರಿ ಏನಂತ, ಸುಪ್ರೀತ್ ನಿಮ್ಮ ಮನೆ ನಾವು ಅಲ್ಲಿ ನೋಡೋಕೆ ಬಂದಾಗ ಭಾಳ ಚೆನ್ನಾಗಿತ್ತು ವೀಡಿಯೋದಲ್ಲಿ, ನಾವು ಅಲ್ಲಿ ಹೋದಾಗ ಅಷ್ಟು ಅನ್ನಿಸ್ಲಿಲ್ಲ ಅಂತ. ನಾನು ಯಾವುದೇ ಥರ ಲೈಟಿಂಗ್ಗಳು ಯೂಸ್ ಮಾಡಿಲ್ಲ. ಏನು ಈ ಮನೆ ಕಟ್ಟುವಂಥ ಮಾಲೀಕರು ಏನಿದಕ್ಕೆ ಲೈಟ್ ಮತ್ತು ಏನು ಎಲೆಕ್ಟ್ರಿಕಲ್ ಫಿಟ್ಟಿಂಗ್ಸ್ ಕೊಟ್ಟಿದ್ದಾರೆ ಅಷ್ಟನ್ನು ಮಾತ್ರ ನಾನು ಯೂಸ್ ಮಾಡಿ ಮಾಡ್ತಾ ಇರುವಂಥ ವೀಡಿಯೋ. ಕ್ರಾಸ್ ವೆಂಟಿಲೇಷನ್ ಪಾಯಿಂಟಿಗೆ ಬಂದಾಗ ಭಾಳಷ್ಟು ಜನ ಕೇಳುವಂಥದ್ದು, ಭಾಳಷ್ಟು ಕಡೆ ಪ್ರಾಬ್ಲಮ್ ಆಗುವಂಥದ್ದು, ಒಂದು ಸೈಡಲ್ಲಿ ವಿಂಡೋಗಳನ್ನ ತೆಗೆದುಬಿಟ್ಟಿರ್ತಾರೆ, ಮಾಡಿರಲ್ಲ. 2 ಸೈಡು ವಿಂಡೋ ಇದೆ. ಅಲ್ಲಿ 4 ಕೊಟ್ಟಿದ್ರೆ ಇಲ್ಲಿ 4, ಅಲ್ಲಿ 2, ಅಲ್ಲಿ ಕೆಳಗಿಂದ 2, 4, ಇಲ್ಲಿ 2, ಇಲ್ಲಿ 2, ಇಲ್ಲೂ ಸಹ ಅಷ್ಟೇ ವಿಂಡೋಗಳನ್ನ ಫುಲ್ ಸೈಜ್ ವಿಂಡೋ ಕೊಟ್ಟಿದ್ದಾರೆ. ನಾನು ಅಬೌಟ್ 5.5 ಅಡಿ ಇದ್ದೀನಿ. ನೀವು ನೋಡ್ಬೋದು ಕೆಳಗಿಂದ ಮೇಲ್ ತನಕ ಯು ಕ್ಯಾನ್ ಟೇಕ್ ಇಟ್ ಆಸ್ ಆಲ್ಮೋಸ್ಟ್ 6 ಫೀಟ್ ತನಕ ಫುಲ್ ಸೈಜ್ ವಿಂಡೋ. ಅದಕ್ಕೆ ಡಬಲ್ ರಾಡ್, ಕರ್ಟನ್ ರಾಡ್ಸು. ಯಾಕಂದರೆ ಇಲ್ಲಿ ಡಬಲ್ ಬೇಕಾಗುತ್ತೆ, ಬೇರೆ ಕಡೆ ಸಿಂಗಲ್ ಬೇಕಾಗುತ್ತೆ. ಬಿಕಾಸ್ ಆಫ್ ದ ಸೈಜ್ ಅದನ್ನು ಕೇಳ್ತಾರೆ, ಯಾಕೆ 2 ಇದೊಂದು ದುಡ್ಡಿಸ್ಬಿಟ್ರೆ ಅಂತ. ಹಂಗಲ್ಲ, ಚಿಕ್ಕದಕ್ಕೆ ಡಬಲ್ ಬೇಕಾಗಲ್ಲ. ನೀವು ಎಲ್ಲೇ ಸಹ ಅಷ್ಟೇ ಯಾವುದೇ ದೊಡ್ಡ ಪ್ಯಾಲೇಸಲ್ಲಿ ತಗೊಳ್ಳಿ, ಚಿಕ್ಕದಕ್ಕೆ ಒಂದೇ ಹಾಕೋದು. ಅಬೌಟ್ 4 to 6 ಫೀಟ್ ಇದ್ದರೆ ಮಾತ್ರ ಡಬಲ್ ಹಾಕೋದು, ಇಲ್ಲಾಂದರೆ ಚೆನ್ನಾಗಿ ಕಾಣಲ್ಲ ಅಂತ ಕಾರಣದಿಂದ. ಮೇಲ್ಗಡೆ ನೋಡ್ಬೋದು ನೀವು ಫುಲ್ ರನ್ನಿಂಗ್ ಪ್ರೊಫೈಲ್ ಲೈಟಿಂಗ್ಸ್ ಕೊಟ್ಟಿದ್ದಾರೆ. ಅದಕ್ಕೆ ಸ್ಪಾಟ್ ಲೈಟ್ಗಳು ಕೊಟ್ಟಿದ್ದಾರೆ. ಪ್ರೊಫೈಲ್ ಲೈಟು, ಸ್ಪಾಟ್ ಲೈಟು, ಅದ್ರ ಕೆಳಗೆ ಫಾಲ್ ಸೀಲಿಂಗ್ ಹಿಂದೆನೂ ಸಹ ಅಷ್ಟೇ ಪ್ರೊಫೈಲ್ ಲೈಟು, ಮಧ್ಯದಲ್ಲಿ LED ಲೈಟಿಂಗ್ಗಳು, 2 ಫ್ಯಾನ್ ಇದೆ. ಸೊ ಬಿಕಾಸ್ ಏನಕ್ಕೆ 2 ಫ್ಯಾನ್ ಕೊಟ್ಟಿದ್ದಾರೆ ಅಂದರೆ ಸೈಜ್ ಆಫ್ ದ ಹಾಲ್ ಇಸ್ ಸೋ ಹ್ಯೂಜ್. ಭಾಳ ದೊಡ್ಡ ಹಾಲ್ ಇದು. ನಿಮಗೆ 36x40 ನಾನು ಭಾಳಷ್ಟು ನಂದು ವೀಡಿಯೋಗಳನ್ನ ನೋಡಿರ್ತೀರ. ನಾನು ಸರಿಸುಮಾರು 700 ವೀಡಿಯೋ ಮಾಡಿದ್ದೀನಿ ಇವತ್ತು ಯೂಟ್ಯೂಬಲ್ಲಿ. ಭಾಳಷ್ಟು ವೀಡಿಯೋಗಳಲ್ಲಿ ನೋಡಿರ್ತೀರ. ಐ ಆಲ್ವೇಸ್ ಟೆಲ್, ನನಗೆ ಎಷ್ಟು ಸೋಫಾ ಹಾಕೋಬಂತ ವೆರಿ ಕ್ಲಿಯರ್ಲಿ ಐ ಟೆಲ್ ಯು. ನಾನು ಇಲ್ಲಿ ಈಸಿಯಾಗಿ ಹೇಳ್ತೀನಿ. ಈ ಕಡೆ 4, ಆ ಕಡೆ 8, ಈಸಿಲಿ ಸೇವ್ ಬೈ 12 ಸೀಟರ್ ಇದು. ಮಧ್ಯದಲ್ಲಿ ನೀವು ಟೀಪಾ ಇಟ್ಕೊಂಡ್ರು ಸುತ್ತಕ್ಕೂ ಓಡಾಡಲಿಕ್ಕೆ ಯಾವುದೇ ತರಹ ಅಡಚಣೆ, ಕಾಲು ಹೊಡಿತು, ಕೈ ಹೊಡಿತು ಅನ್ನೋದಿಲ್ಲ. ನೀವು ಈಸಿಲಿ 8 ಬಿಟ್ಬಿಡಿ, ಈಸಿಲಿ 10 ಸೀಟರ್ ಮೇಲೆ ಇಲ್ಲಿ ನೀವು ಸೋಫಾ ಹಾಕೋಬೋದು. ಅದ್ರ ಮುಂಭಾಗದಲ್ಲಿ ಏನದು ಸೋಫಾ ಹಾಕೋಬೋದು ಅಂತಾರೆ, ಅದ್ರ ಮುಂಭಾಗದಲ್ಲಿ ಫುಲ್ ಸೈಜ್ TV ಕ್ಯಾಬಿನೆಟ್ ವಿತ್ ಓಪನ್ ಶೋಕೇಸ್. ಒಂದು ಕಡೆ ಓಪನ್ ಶೋಕೇಸ್ ಕೊಟ್ಟಿದ್ದಾರೆ, ಒಂದು ಕಡೆ ಕ್ಲೋಸ್ಡ್ ಡ್ರಾಯರ್ಸ್ ಮಾಡಿಕೊಟ್ಟಿದ್ದಾರೆ. CCTV ಕೇಬಲ್ ಇರ್ಬೋದು, DTH ಕೇಬಲ್ ಇರ್ಬೋದು, ಎಲ್ಲದಕ್ಕೆ ಅಸೆಂಬ್ಲಿ ಪಾಯಿಂಟ್ ಇಲ್ಲೇ ಕೊಟ್ಟಿದ್ದಾರೆ. ನೀವು TV ಇಲ್ಲಿ ಹಾಕ್ಕೊಂಡ್ರೆ ಎಲ್ಲವೂ ನಿಮಗೆ TV ಜೊತೆಲೇ ಎಲ್ಲ ಇನ್ಬಿಲ್ಟ್ ಇರುತ್ತೆ, ಎಲ್ಲ ಇಲ್ಲೇ ಡಿಸ್ಪ್ಲೇ ಸಿಗುತ್ತೆ ನಿಮಗೆ. ಸೊ ವೈರಿಂಗ್ ವಿಚಾರಕ್ಕೆ ಬಂದಾಗ, ಅದು ಲೈಟಿಂಗ್ ವಿಚಾರಕ್ಕೆ ಬಂದಾಗ ನಾನು ಇನ್ನೊಮ್ಮೆ ಹೇಳ್ತಾ ಇದ್ದೀನಿ, ನಾನು ಯಾವುದೇ ಥರ ಎಕ್ಸ್ಟ್ರಾ ಲೈಟಿಂಗ್ಗಳನ್ನ ಯೂಸ್ ಮಾಡದೆ ಮಾಡಿರೋದೇ ಇರುವಂತಹ ಮನೆ. ಸರಿಸುಮಾರು 27 ಚದರ ಇದೆ. ನಾನು ಇವಾಗ ಎಂಟ್ರೆನ್ಸ್ ತೋರಿಸಿದೆ, ಹಾಲ್ ತೋರಿಸಿದೆ. ನೌ ಐ ಆಮ್ ಮೂವಿಂಗ್ ಟುವರ್ಡ್ಸ್ ದಿ ಕಿಚನ್ ಏರಿಯಾ. ಇಟ್ಸ್ ಮೂರು ಥರ ಇಲ್ಲಿ ನಾವು ಯುಟಿಲಿಟಿ ಸ್ಪೇಸ್ನ ನಾನು ಜಾಗನ ತೋರಿಸ್ತೀನಿ. ಓಕೆ, ನಾನು ಫಸ್ಟ್ ಕಿಚನ್ ತೋರಿಸ್ತೀನಿ, ಆಮೇಲೆ ಪೂಜಾ ರೂಮ್ ತೋರಿಸ್ತೀನಿ. ಬನ್ನಿ, ದಿಸ್ ಅ ಕಿಚನ್ ಏರಿಯಾ. ಓಕೆ, ಯೂಶಲಿ ಈ ಸೈಜ್ ಕಿಚನ್ ಏರಿಯಾ 1500 ಸ್ಕ್ವೇರ್ ಫೀಟ್, 1500 ಸ್ಕ್ವೇರ್ ಫೀಟ್ ಲ್ಯಾಂಡ್ ಏರಿಯಾಗಳಲ್ಲಿ ಮನೆ ನಾನು ಭಾಳಷ್ಟು ತೋರಿಸಿರ್ತೀನಿ, ನೋಡಿರ್ತೀರಿ. ಆ ಸೈಜಲ್ಲಿ ಮಾತ್ರ ನಿಮಗೆ ಸಿಗುತ್ತೆ. ಬಟ್ ಆದರೆ ಇಲ್ಲಿ ನಿಮಗೆ 36x40 ಇದರಲ್ಲೇ ಇವರು ಈಸಿಯಾಗಿ ನೀವು ಒಂದು ಬಹಳಷ್ಟು ದೊಡ್ಡ ಕಿಚನ್ ಅನ್ಬೇಕು. ಇದನ್ನು ಬ್ರೇಕ್ಫಾಸ್ಟ್ ಕೌಂಟ್ರಾಗಿ ಕನ್ಸಿಡರ್ ಮಾಡಿ. ಅದ್ರ ಪಕ್ಕದಲ್ಲಿ ಈಸಿಲಿ ನೀವು 4 to 6 ಡೈನಿಂಗ್ ಟೇಬಲ್ ಹಾಕೋಬೋದು. ಗ್ರನೈಟ್ ಟಾಪ್ ಹಾಕಿದರೆ ದಿಸ್ ಆಲ್ಮೋಸ್ಟ್ ಲೈಕ್
ಇಲ್ಲಿಂದ ಇಲ್ಲಿಗೆ ಓಕೆ ಟೇಕನ್ ಅಬೌಟ್ 10 ಅಡಿ ಇದೆ, ಇಲ್ಲಿಂದ ಇಲ್ಲಿಗೆ 8 ಅಡಿ ಇದೆ. ಫುಲ್ ಸೈಜ್ ಮಾಡ್ಯುಲರ್ ಕಿಚನ್ ಮಾಡಿದ್ದಾರೆ. ಎಲ್ಲೂ ಸಹ ಕಟ್ ಮಾಡಿಲ್ಲ, ಮಾಡ್ಯುಲರ್ ಕಿಚನ್ನ ಎಲ್ಲೂ ಸಹ ಇವರು ನಿಲ್ಲಿಸಿಲ್ಲ. ದೇ ಆಲ್ ಕೆಪ್ಟ್ ಇಟ್ ಫುಲ್ ಸೈಜ್ ಕೊಟ್ಟಿದ್ದಾರೆ. ಆಲ್ ಬ್ರ್ಯಾಂಡೆಡ್ ಇದೆ, ಆಲ್ ಸಾಫ್ಟ್ ಕ್ಲೋಸ್ ಇದೆ ನೋಡ್ಬೋದು. ಮತ್ತು ಮೌಂಟೆಡ್ ಕ್ಯಾಫ್ದು 3 ಬರ್ನರ್ ಆಗಲೇ ಇನ್ಸ್ಟಾಲ್ ಮಾಡಿಬಿಟ್ಟಿದ್ದಾರೆ. ಸೊ ನೀವು ತಂದು ತಿರ್ಗಾ ಇನ್ಸ್ಟಾಲ್ ಮಾಡಬೇಕು ಅದಿದೆ ಇದಿದೆ ಅಂತಿಲ್ಲ. ವಾಸ್ತು ಅನುಗುಣವಾಗಿ ನಾನು ಇವಾಗ ಬಂದಿರೋದು ಈಸ್ಟಿಂದ, ನಾನು ಈಸ್ಟಿಂದ ಎಂಟರ್ ಆಗಿದ್ದೀನಿ. ಇದು ಅಗ್ನಿಮೂಲೆಯಲ್ಲೇ ಇವರು ವಾಸ್ತು ಅನುಗುಣವಾಗಿ ಎಲ್ಲಿಡಬೇಕು ಅಲ್ಲೇ ಸಹ ಅದನ್ನು ಅಗ್ನಿನ ಪ್ಲೇಸ್ ಮಾಡಿದ್ದಾರೆ, ಅಂದರೆ ಸ್ಟವ್ನ ಪ್ಲೇಸ್ ಮಾಡಿದ್ದಾರೆ. ಅದ್ರ ಮೇಲ್ಗಡೆ ನಿಮಗೆ ಇದರದ್ದು ಕಿಚನ್ ಯೂನಿಟಿಗೆ ಬರ್ನರ್ ಏನಿದೆ, ಬರ್ನರ್ ಮೇಲೇ ನಿಮಗೆ ಚಿಮ್ನಿನ ಹಾಕಿದ್ದಾರೆ. ಏನು ಮಿಸ್ಟೇಕ್ಗಳನ್ನ ಭಾಳಷ್ಟು ಜನ ಮಾಡ್ತಾರೆ ಅಂದರೆ ಇದನ್ನು ವುಡ್ಡಲ್ಲಿ ಕ್ಲೋಸ್ ಮಾಡಿಬಿಡ್ತಾರೆ. ಸೊ ಪ್ರತಿ ಟೈಮು ಮನೇಲಿ ಮಾಡೋ ಕೆಲಸ ಲೇಡೀಸ್ ಏನು ಮಾಡ್ತಾರೆ ಅಂದರೆ ಕಾಣಿಸಲ್ಲ ಒಳಗೇನಿಟ್ಟಿರ್ತಾರೆ. ಇದು ಭಾಳಷ್ಟು ಕೇಳ್ತಾರೆ. ನಾನು ಹೇಳ್ತೀನಿ ನೋಡಿ, ಇದು ಭಾಳ ಓಪನ್ ಆಗೂ ಇಲ್ಲ, ಕ್ಲೋಸ್ ಆಗೂ ಇಲ್ಲ. ಟ್ರಾನ್ಸ್ಲೂಸೆಂಟ್ ಅಂತ ಕರಿತೀವಿ. ಟ್ರಾನ್ಸ್ಪರೆಂಟ್ ಅಂದರೆ ವೈಟ್ ಹಾಕ್ಬಿಡ್ತಾರೆ, ಬ್ಲ್ಯಾಕ್ ಹಾಕಿದ್ರೆ ಒಪ್ಯಾಕ್ ಅಂದ್ಬಿಡ್ತೀವಿ, ಕಾಣಿಸಲ್ಲ. ಟ್ರಾನ್ಸ್ಲೂಸೆಂಟ್ ಒಳಗಿರೋದು ಮಿನಿಮಮ್ಮಾಗಿ ಕಾಣಬೇಕು. ಮನೇಲಿರೋಂಥ ಲೇಡೀಸ್ ಕೆಲಸ ಮಾಡ್ಬೇಕಾದ್ರೆ ಉಪ್ಪೆಲ್ಲಿದೆ, ಖಾರ ಎಲ್ಲಿದೆ, ಹುಣಸೆ ಹಣ್ಣೆಲ್ಲಿದೆ, ಹುರುಗಡ್ಲೆ ಎಲ್ಲಿದೆ, ಎಲ್ಲಿದೆ, ಅಡುಗೆ ಸಾಮಾನುಗಳಿದೆ ಅಂತ ಕಾಣಿಸ್ಬೇಕು. ಕಾಣಿಸಲ್ಲ. ಭಾಳಷ್ಟು ಜನ ಏನು ಮಾಡಿಬಿಡ್ತಾರೆ ನೋಡಿ, ಈ ಥರ ಕ್ಲೋಸ್ ಮಾಡಿಬಿಡ್ತಾರೆ. ಕ್ಲೋಸ್ ಮಾಡದೆ ಭಾಳಷ್ಟು ದಿಸ್ ಇಸ್ ವಾಟ್ ಐ ಟೆಲ್, ಇಟ್ ಇಸ್ ಎ ಥಾಟ್ಫುಲ್ ಪ್ರೋಸೆಸ್ ಟು ಬಿಲ್ಡ್ ಅ ಹೌಸ್. ಮನೆ ಕಟ್ಟೋದು ಬಹಳ ಸುಲಭವಾಗಿರುವಂತಹ ವಿಚಾರ ಅಲ್ಲ. ಮನೆ ಕಟ್ಟಬೇಕಾದ್ರೆ ಈ ಥರ ಭಾಳಷ್ಟು ಚಿಕ್ಕ ಚಿಕ್ಕ ವಿಷಯಗಳನ್ನ ನಾವು ಮನಸ್ಸಲ್ಲಿ ಇಟ್ಕೊಂಡು ನೋಡಬೇಕಾಗುತ್ತೆ. ಯಾಕಂದರೆ ಇಲ್ಲೇನೋ ಇಟ್ಟಿದೆ, ಅಲ್ಲೇನೋ ಇಟ್ಟಿದೆ, ಎವ್ರಿ ಟೈಮ್ ತೆಗಿಯೋಕ್ಕಾಗಲ್ಲ. ಭಾಳ ಕರೆಕ್ಟಾಗಿ ಮಾಡಿದ್ದಾರೆ. ಕಿಚನ್ ಆಯಿತು, ಡೈನಿಂಗ್ ಏರಿಯಾ ತೋರಿಸಿದ್ರಿ. ನಮಗೆ ಸ್ಟೋರೇಜ್ ಸ್ಪೇಸ್ ಬೇಕು ಅಂತ ಭಾಳಷ್ಟು ಜನ ಕೇಳ್ತೀರಾ. ನೋಡಿ, ಯೂಶ್ವಲಿ ನೀವು ಈ ಎಂಟೈರ್ ಈ ಪಾರ್ಟ್ ಏನಿದೆ, ನೀವು ಇದನ್ನು ನಾಳೆ ಕ್ಲೋಸ್ ಮಾಡ್ಕೊಳ್ಳಿ ಅಥವಾ ಓಪನ್ ಇಟ್ಕೊಳ್ಳಿ. ಈ ಸ್ಟೋರೇಜ್ ಸ್ಪೇಸ್ನ ನೀವು ಇಲ್ಲೇ ಮಾಡ್ಕೋಬೋದು. ರೆಡಿಮೇಡ್ ಸಿಗುತ್ತೆ. ನೀವು ಕಿಯಾಯಿಂದ ಆರ್ಡ್ರ್ ಮಾಡ್ಬೋದು, ಐಕಿಯಿಂದ ಆರ್ಡ್ರ್ ಮಾಡ್ಬೋದು, ಅಥವಾ ನಿಮ್ಗೆ ಗೊತ್ತಿರೋ ಕಾರ್ಪೆಂಟರ್ ಹತ್ರ ಮಾಡಿಸ್ಕೊಂಡ್ರು ಸಹ ನೀವು ಇಲ್ಲಿ ಸರಿಸುಮಾರು 6 ಅಡಿ ತನಕ ಸ್ಟೋರೇಜ್ ಸ್ಪೇಸ್ನ ಖಂಡಿತವಾಗ್ಲೂ ಕ್ರಿಯೇಟ್ ಮಾಡ್ಕೋಬೋದು. ಸ್ಟೋರೇಜ್ ಸ್ಪೇಸ್ ನಾಟ್ ಅ ಪ್ರಾಬ್ಲಮ್. ಪಕ್ಕದಲ್ಲೇ ನೀವು ರೆಫ್ರಿಜರೇಟರ್ ಪಾಯಿಂಟು, ಮೈಕ್ರೋವೇವ್ ಇಟ್ಕೊಂಡ್ರು ಸಹ ನಾನು ನೋಡಿ, ಐ ಆಮ್ ಟೆಲಿಂಗ್ ಯು 4 feet ಇಸ್ ಅ ಈಸಿಯೆಸ್ಟ್, ಅಂದರೆ ವೆರಿ ಬಿಗ್ ಪಾತ್ ಟು ಮೂವ್ ಅರೌಂಡ್. 4 ಅಡಿ ಈಸಿಯಾಗಿದೆ, ನಾವು ಈಸಿಯಾಗಿ ಮೂವ್ ಆಗ್ಬೋದು. ಸೊ ಇಲ್ಲೇ ಸಿಂಕ್ ಕೊಟ್ಟಿದ್ದಾರೆ. ಸಿಂಕ್ ಮೇಲೆ ವಾಟರ್ ಪ್ಯೂರಿಫೈಗೆ ಜಾಗ ಕೊಟ್ಟಿದ್ದಾರೆ. ಸೊ ದಿಸ್ ಕಂಪ್ಲೀಟ್ಸ್ ದಿ ಗ್ರೌಂಡ್ ಫ್ಲೋರ್ ಆಫ್ ದ ಕಿಚನ್ ಏರಿಯಾ, ಡೈನಿಂಗ್ ಏರಿಯಾ. ಇದು ಪೂಜಾ ರೂಮ್. ಮೇಲ್ಗಡೆ ಇಲ್ಲೊಂದು ಸ್ಟೋರೇಜ್ ಸ್ಪೇಸ್ ಒಂದು ಬಿಟ್ಬಿಟ್ಟಿದ್ವಿ ನೋಡಿ, ಸ್ಟೋರೇಜ್ ಸ್ಪೇಸ್ ಇದೆ. ಫ್ಯಾನ್ ಈಗಾಗಲೇ ಹಾಕಿದರೆ, ಇಲ್ಲೂ ಸಹ ಲೈಟಿಂಗ್ಗಳನ್ನ ನೋಡಿದಿರಿ. ನಾನು ಇದ್ರ ಬಗ್ಗೆ ತಿರ್ಗಾ ಹೇಳೋಂಗಿಲ್ಲ. ದಿಸ್ ಅ ಬ್ರೇಕ್ಫಾಸ್ಟ್ ಕೌಂಟ್ರು. ಮನೇಲಿ ಮಕ್ಕಳಿದ ಸ್ಕೂಲ್ಗೆ ಹೋಗಬೇಕು ಸರ್, ಕಾಲೇಜ್ಗೆ ಹೋಗಬೇಕು, ಅರ್ಜೆಂಟಾಗಿ ಅಮ್ಮ ಇಲ್ಲೇ ತಿಂಡಿ ಕೊಡು, ಇಲ್ಲೇ ತಿಂತೀನಿ, ಡೈನಿಂಗ್ ಟೇಬಲಲ್ಲಿ ಕೂರಲ್ಲ ಅಂತಾರೆ. ದಿನನಿತ್ಯ ನಾವು ನೋಡುವಂಥ ವಿಚಾರ. ಇಲ್ಲೇ ಇಟ್ಕೊಳ್ಳಿ, ಬ್ರೇಕ್ಫಾಸ್ಟ್ ಕೌಂಟ್ರಾಗಿ ಕನ್ವರ್ಟ್ ಮಾಡ್ಕೊಳ್ಳಿ. 2-3 ಚೇರ್ ಏನಿರುತ್ತೆ ಈ ಕಡೆ ತಿರ್ಗ್ಕೊಂಡು ಕೂತ್ಕೊಳ್ಳಿ, ತಿಂಡಿ ತಿನ್ಕೊಂಡು ಮಕ್ಕಳನ್ನ ಕಳಿಸ್ತಾ ಇರಿ. ನೆಕ್ಸ್ಟ್ ದಿ ಕಿಚನ್, ಡೈನಿಂಗ್ ಏರಿಯಾ ಆಯಿತು. ಪೂಜಾ ರೂಮ್, ಒಬ್ಬರು ಒಳಗೆ ಕೂತು ಪೂಜೆ ಮಾಡೋಷ್ಟು ಜಾಗ ಇದೆ. ಪಕ್ಕದಲ್ಲೇ ವೆಂಟಿಲೇಷನ್ ಕಿಟಕಿಗಳು ಕೊಟ್ಟಿದ್ದಾರೆ. ಎಲ್ಲೂ ಸಹ ಕಿಟಕಿಗಳಿಗೆ ನಿಮಗೆ ತೊಂದರೆ ಇಲ್ಲ. ಡೈನಿಂಗ್ ಏರಿಯಲ್ಲೂ ಕಿಟಕಿ ಇದೆ, ಕಿಚನ್ ಏರಿಯಾದಲ್ಲೂ ಕಿಟಕಿ ಇದೆ. ನೀವು ಇಲ್ಲಿ ಕುಕಿಂಗ್ ಮಾಡಿದಾಗ ಚಿಮ್ನಿ ಆನ್ ಮಾಡಲಿಲ್ಲ ಅಂದರೂ ಪರವಾಗಿಲ್ಲ, ನಾಟ್ ಅಟ್ ಆಲ್ ಪ್ರಾಬ್ಲಮ್. ಅಲ್ಲೂ ಕಿಟಕಿ ಇದೆ. ಈ ಕಿಟಕಿ ತೆಗೆದ್ರೂ ಸಾಕು. ಅಕಸ್ಮಾತ್ ಈ ಕಿಟಕಿ ಇಟ್ಟಿರಲಿಲ್ಲ ಅಂದಿದ್ರೆ ಭಾಳಷ್ಟು ತೊಂದರೆ ಆಗೋದು. ಕಿಟಕಿ ಮಾಡಿದರೆ 1 ಅಥವಾ 2 ಕಿಟಕಿನ ಪರ್ಮನೆಂಟಾಗಿ ತೆಗೆದುಬಿಡಿ. ಯಾಕೆಂತಂದರೆ ಪಕ್ಕದಲ್ಲಿ ಕ್ಲೋಸ್ಡ್ ಇದಿದೆ, ರಾಡ್ಗಳನ್ನ ಹಾಕಿ ಇದು ಮಾಡಿದ್ದಾರೆ. ಯಾವುದೇ ಥರ ಇಂಟ್ರೂಷನ್ ಇರಲ್ಲ. ಯಾರೋ ಒಳಗೆ ಬಂದರು, ಕೈ ಹಾಕಿದ್ರು, ಕಾಲು ಹಾಕಿದ್ರು ಏನೂ ಇಲ್ಲ, ಎಲ್ಲ ಸೇಫ್ಟಿ ಮಾಡಿದ್ದಾರೆ. ಬನ್ನಿ, ಈಗ ವಿ ವಿಲ್ ಮೂವ್ ಟುವರ್ಡ್ಸ್ ದಿ ಯುಟಿಲಿಟಿ ಸ್ಪೇಸ್. ನೋಡಿ, ನಮಗೆ ಯುಟಿಲಿಟಿ ಸ್ಪೇಸ್ ಮನೆ ಮಾಡಿ ಮೇಲೆ ಹೋಗಿ ವಾಷಿಂಗ್ ಮಿಷಿನ್ ಹಾಕ್ಕೊಂಡು ಮನೆ ಮಾಡಿ ಮೇಲೆ ತನಕ ಬಟ್ಟೆ ತೊಗೊಂಬರೋಕ್ಕಾಗಲ್ಲ. ನಮ್ಮಲ್ಲಿ ನಮ್ಮ ತಾಯಿ ಇದ್ದಾರೆ, ವಯಸ್ಸಾಗಿರುತ್ತೆ ಸರ್, ಬಟ್ಟೆ ಒಗಿಬೇಕು ಅಂದ್ರೆ ಮೇಲೆ ತನಕ ಹೋಗ್ಬೇಕು, 2nd floor ತನಕ ಅಲ್ಲಾಗಲ್ಲ. ಬೇಡ, ಹೋಗ್ಬಿಡಿ, ಇಲ್ಲೇ ಇಟ್ಕೊಳ್ಳಿ. ಈಸಿಯಾಗಿ ನೀವು ಇಲ್ಲಿ ಒಂದು ದೊಡ್ಡದು ವಾಷಿಂಗ್ ಮಿಷಿನ್ ಇಟ್ಕೊಳ್ಳಿ. ವಾಷಿಂಗ್ ಮಿಷಿನ್ ಪಕ್ಕದಲ್ಲೇ ಬೇಡ, ಎಷ್ಟು ದೊಡ್ಡ ಇಷ್ಟು ದೊಡ್ಡ 2 ವಾಷಿಂಗ್ ಮಿಷಿನ್ ಇಟ್ಬೋದು. ಒಂದು ಡಿಶ್ ವಾಷರ್ ಇಟ್ಕೊಳ್ಳಿ, ಒಂದರಲ್ಲಿ ನೀವು ವಾಷಿಂಗ್ ಮಿಷಿನ್ ಇಟ್ಕೊಳ್ಳಿ. ಔಟ್ಲೆಟ್ ಇನ್ಲೆಟ್ ಪಾಯಿಂಟ್ ಕೊಟ್ಟಿದ್ದಾರೆ, ಎಲೆಕ್ಟ್ರಿಕ್ ಪಾಯಿಂಟ್ ಇದೆ, ಔಟ್ಲೆಟ್ ಪಾಯಿಂಟ್ ಇದೆ. ಇಲ್ಲಿ ಎರಡನ್ನೂ ನೀವು ಇಟ್ಕೋಬೋದು. ನಾನು ಬಟ್ಟೆ ಒಣಗಾಕ್ಲಿಕ್ಕೆ ಮೇಲೆ ತನಕ ಹೋಗಬೇಕಿಲ್ಲ, ಇಲ್ಲೇ ತೋರಿಸ್ತೀನಿ ಯಾವ ಥರ ಯುಟಿಲಿಟಿ ಇದು ಮಾಡಿದ್ದಾರೆ ಅಂತ. ಈಗ ಕಾಮನ್ ವಾಶ್ರೂಮ್ ಬನ್ನಿ. ನಾನು 5 ಅಡಿ ಇದ್ದೀನಿ, ಈಸಿಯಾಗಿ ನಾನು ಒಳಗೆ ಮೂವ್ ಆಗ್ಬೋದು. ಸೊ ನಾಟ್ ಅಟ್ ಆಲ್ ಎ ಪ್ರಾಬ್ಲಮ್. ವೆಂಟಿಲೇಟರ್ ಸ್ಪೇಸ್ ಕೊಟ್ಟಿದ್ದಾರೆ. ಮೇಲ್ಗಡೆ ಫ್ಯಾನ್, ಎಕ್ಸಾಸ್ಟ್ ಫ್ಯಾನ್ ಕೊಟ್ಟಿದ್ದಾರೆ. ಕನ್ಸೀಲ್ಡ್ ಟ್ಯಾಂಕ್ ಇದೆ, ಸಿಂಗಲ್ ಪೀಸ್ ಕನ್ಸೀಲ್ಡ್ ಟ್ಯಾಂಕ್. ಯೂಶಲಿ ಏನು ಮಾಡ್ತಾರೆ, ಕಮೋಡ್ ತಂದು ಇಟ್ಬಿಡ್ತಾರೆ ಇಲ್ಲಿಗೆ. ಕನ್ಸೀಲ್ಡ್ ಟ್ಯಾಂಕ್ ಇದೆ. 2 ವಾಟರ್ ಕಂಟ್ರೋಲ್ ಇದೆ. ಅದ್ರ ಮೇಲ್ಗಡೆ ಹ್ಯಾಂಡ್ ವಾಶ್ ಇದೆ. ಗ್ರನೈಟ್ ಇದು. ಗ್ರನೈಟಲ್ಲಿ ಏನು ಮಾಡಿದ್ದಾರೆ ಅಂದರೆ ಹ್ಯಾಂಡ್ ವಾಶ್ ಇಟ್ಕೋತೀರಾ, ಸೋಪ್ ಇಟ್ಕೋಬೇಕು, ಆ ಥರದ್ದೆಲ್ಲವೂ ಇಟ್ಕೊಳ್ಳಿಕ್ಕೆ ಜಾಗ ಮಾಡಿದ್ದಾರೆ. ಎಲ್ಲ ಫಿಟ್ಟಿಂಗ್ಸ್ಗಳು ನೋಡ್ಬೋದು. ಎಲ್ಲ ಜಾಗ್ವಾರ್ ಫಿಟ್ಟಿಂಗ್ಸ್ ಇದೆ. ಎರಡು ಔಟ್ಲೆಟ್ ಪಾಯಿಂಟ್ ಕೊಟ್ಟಿದ್ದಾರೆ, ವಾಟರ್ ಹೀಟರ್ ಪಾಯಿಂಟ್ ಕೊಟ್ಟಿದ್ದಾರೆ, ಶವರ್ ಪಾಯಿಂಟ್ ಕೊಟ್ಟಿದ್ದಾರೆ, ಪಕ್ಕದಲ್ಲೇ ಕಿಟಕಿ ಇದೆ, ಮತ್ತು ಟವಲ್ ರಾಡ್ ಕೊಟ್ಟಿದ್ದಾರೆ.
ಮತ್ತು ದಿನನಿತ್ಯ ಸೋಪು ಶ್ಯಾಂಪು ಸೀಗೆ ಪುಡಿ ಎಲ್ಲ ಇಟ್ಕೊಳ್ಳಿಕ್ಕೆ ಆ್ಯಂಟಿ ಸ್ಕಿಡ್ ಟೈಲ್ಸ್ಗಳು ಹಾಕಿದ್ದಾರೆ ಇಲ್ಲಿ. ಸಿಂಗಲ್ ಪೀಸ್ ಕರ್ಮೌಡ್, ಸಿಂಗಲ್ ಪೀಸ್ ಸಿಂಕ್ ಇದು ಮೌಂಟೆಡ್ ಆನ್ ದಿ ಗ್ರನೈಟ್ ಸ್ಲ್ಯಾಬ್ ವಿತ್ ಸ್ಟೋರೇಜ್ ಸ್ಪೇಸ್. ತೋರಿಸ್ತೀನಿ ನೋಡಿ, ಈಗ ತೋರಿಸ್ತಾರೆ. ಇದು ಸಿಂಗಲ್ ಪೀಸು ಸಿಂಕು, ಇದು ಇದಲ್ಲ ಪೈಪ್ ಇರೋದು ಅಥವಾ ಪಲ್ಮೆಟ್ ಇರೋದಲ್ಲ. ದಿಸ್ ಇಸ್ ಅ ಸಿಂಗಲ್ ಪೀಸು ಸಿಂಕು. ಇದರ ಗ್ರನೈಟ್ ಮೇಲೆ ಮೌಂಟ್ ಆಗಿದೆ, ಕೆಳಗೆ ಸ್ಟೋರೇಜ್ ಸ್ಪೇಸ್ ಇದೆ. ಇದು ಭಾಳಷ್ಟು ಬೇಕಿರೋಂಥ ವಿಚಾರ, ಭಾಳಷ್ಟು ಕಡೆ ಮಿಸ್ ಮಾಡ್ತಾರೆ. ಫುಲ್ ಸೈಜು ನೋಡಿ, ನೋಡ್ಬೋದು. ಮಿರರ್ಗೆ ಲೈಟಿಂಗ್ಗಳನ್ನ ಕೊಟ್ಟಿದ್ದಾರೆ. ಸೊ ಐ ವಿಲ್ ಶೋ ಇದು ರೂಮ್ ನಾವು. ಬನ್ನಿ, ನೀವಿಲ್ಲಿ ಈಸಿಲಿ ಮಾಸ್ಟರ್ ಕಿಂಗ್ ಸೈಜ್ ಬೆಡ್ನ ಹಾಕೋಬೋದು. ನಾಟ್ ಅಟ್ ಆಲ್ ಎ ಪ್ರಾಬ್ಲಮ್. ಒಂದು ಭಾಗದಲ್ಲಿ ಅಟ್ಟ ಅಂತ ಏನು ಕರಿತೀವಿ ಫುಲ್ ಕವರ್ ಮಾಡಿದ್ದಾರೆ ನೋಡಿ, ಎಲ್ಲೂ ಸಹ ಬಿಟ್ಟಿಲ್ಲ. ಎ ಸಿಗೆ ಪಕ್ಕದಲ್ಲಿ ಈಗಾಗಲೇ ಪಾಯಿಂಟ್ ಕೊಟ್ಟಿದ್ದಾರೆ. ನೀವು ಎ ಸಿಗೆ ಪಾಯಿಂಟು ಮತ್ತು ಹೋಲು ಅಲ್ಲಿ ನೋಡಿ, ಒಂದು ತೂತ ಥರ ಕಾಣುತ್ತೆ. ದಟ್ ಇಸ್ ಎ ಎಕ್ಸಿಟ್ ಪೈಪ್ ಆಫ್ ದಿ ಎ ಸಿ. ಕರ್ಟನ್ ರಾಡ್ಸು, ಟೀಕ್ ಫ್ರೇಮು, ವಿಂಡೋಗಳು. ಸೊ ಒಂದು ಭಾಗದಲ್ಲಿ ವಾರ್ಡ್ರೋಬ್ ವಿತ್ ವಾರ್ಡ್ರೋಬ್, ಒಂದು ಡ್ರೆಸ್ಸಿಂಗ್ ಟೇಬಲ್. ಹಿಂದೆ ಡ್ರೆಸ್ಸಿಂಗ್ ಟೇಬಲ್ ಇದೆ, ಡ್ರೆಸ್ಸಿಂಗ್ ಟೇಬಲ್ ಪಕ್ಕದಲ್ಲಿ ವಾರ್ಡ್ರೋಬ್ ಇದೆ, ವಾರ್ಡ್ರೋಬ್ ಪಕ್ಕದಲ್ಲಿ ಡ್ರೆಸ್ಸಿಂಗ್ ಟೇಬಲ್ ಇದೆ. ಕ್ಲೋಸ್ಡ್ ಕಂಪಾರ್ಟ್ಮೆಂಟ್ ಕೊಟ್ಟಿದ್ದಾರೆ. ನೀವು ಲೈಟಿಂಗ್ಗಳು ನೋಡ್ಬೋದು, ಇಲ್ಲೂ ಸಹ ಅಷ್ಟೇ. ಭಾಳಷ್ಟು ಎಲ್ಲ ಕಡೆನೂ ದೇ ಹ್ಯಾವ್ ಯೂಸ್ಡ್ ದಿ ಕಲರ್ ಕಾಂಬಿನೇಷನ್ ವೆರಿ ವೆಲ್. ಎಲ್ಲೂ ಸಹ ಕಲರ್ ಕಾಂಬಿನೇಷನ್ ನಮಗೆ ಔಟ್ ಆಫ್ ದಿ ಬಾಕ್ಸ್ ಹೋಗ್ತಾ ಇದೆ ಅಂತ ಅನ್ಸಲ್ಲ. ಭಾಳಷ್ಟು ಕಡೆ ಕರೆಕ್ಟಾಗಿದೆ. ಇದು ಸ್ಟೋರೇಜ್ ಸ್ಪೇಸು ಏನಕ್ಕೆ ಅಂತ ಹೇಳ್ತೀನಿ ಬನ್ನಿ. ಯುಟಿಲಿಟಿ ಸ್ಪೇಸ್ ತೋರಿಸ್ತೀನಿ. ಇಲ್ಲೂ ಸಹ ಯುಟಿಲಿಟಿ ಸ್ಪೇಸ್ ಕೊಟ್ಟಿದ್ದಾರೆ. ಈ ವಿಚಾರ ಹೇಳ್ತೀನಿ. 2 ಪಾಯಿಂಟ್ ಇನ್ಲೆಟ್ ಔಟ್ಲೆಟ್ ಪಾಯಿಂಟ್ ಕೊಟ್ಟಿದ್ದಾರೆ 2 ಕಡೆ. ಇದು ಔಟ್ಲೆಟ್ ಪಾಯಿಂಟ್ ವಾಷಿಂಗ್ ಮಿಷಿನ್ ಇಟ್ಕೊಳ್ಳಿ, ಇನ್ನೊಂದು ಪಾಯಿಂಟಲ್ಲಿ ಡಿಶ್ ವಾಷರ್ ಇಟ್ಕೊಳ್ಳಿ. ನಾನು ಈಗಲಾಗಲೇ ಹೇಳಿದಂತೆ ಬಟ್ಟೆ ಒಗೆದು ಒಣಗಾಕ್ಲಿಕ್ಕೆ ಲಾಸ್ಟ್ ಫ್ಲೋರ್ ತನಕ ಹೋಗಬೇಕಾಗಿಲ್ಲ. ನೋಡಿ ಇಲ್ಲಿ ಏನು ರಾಡ್ ಕೊಟ್ಟಿದ್ದಾರೆ, ಇದು ಅದೇ ಥರ ಅಲ್ಲೂ ಸಹ ಬಟ್ಟೆ ತಂತಿಗಳನ್ನ ಹಾಕ್ಕೊಳ್ಳಿಕ್ಕೆ ರಾಡ್ಗಳನ್ನ ಕೊಟ್ಟಿದ್ದಾರೆ. ಎಲೆಕ್ಟ್ರಿಕ್ ಪಾಯಿಂಟ್ ಕೊಟ್ಟಿದ್ದಾರೆ. ನೀವು ಇಲ್ಲೇ ಬಟ್ಟೆ ಒಗೆದು ಇಲ್ಲೇ ಒಣಗಾಕೊಳ್ಳಿಕ್ಕೆ ಆಪ್ಷನ್ ಮಾಡಿದ್ದಾರೆ. ದೊಡ್ಡ ಪಾತ್ರೆಗಳಿದೆ ಮನೇಲಿ, ಯಾವುದೋ ಫಂಕ್ಷನ್ ಆಯಿತು, ಇವೆಂಟ್ ಆಯಿತು, ತುಂಬ ದೊಡ್ಡ ಪಾತ್ರೆ ಆಗ್ಬಿಡ್ತು, ಇಲ್ಲಿ ತೊಳ್ಕೊಳ್ಳಿಕ್ಕೆ ಈಸಿಯಾಗಿ ತೊಳ್ಕೊಬೋದು, ಏನೂ ತೊಂದರೆ ಇಲ್ಲ. ಅಲ್ಲೊಂದು ಗೇಟ್ ಇದೆ, ಗೇಟಿಂದ ಎಂಟ್ರಿ ಆಗ್ಬೋದು, ಎಕ್ಸಿಟ್ ಆಗ್ಬೋದು. ಇಲ್ಲಿ ಬೇಕಾದ್ರೆ ನೀವು ಒಂದು ಗ್ರನೈಟ್ ಸ್ಲ್ಯಾಬ್ ಹಾಕ್ಕೊಂಡು ಕಟ್ಟೆ ಸಹ ಕಟ್ಕೊಳ್ಳಿ ಬಟ್ಟೆ ಪಾತ್ರೆ ತೊಳಿಲಿಕ್ಕೆ. ಸೊ ಐ ಮೂವಿಂಗ್ ಟುವರ್ಡ್ಸ್ ದಿ ಫಸ್ಟ್ ಫ್ಲೋರ್. ಈ ಯುಟಿಲಿಟಿ ಪಾಯಿಂಟ್ ಏನಕ್ಕೆ ಅಂತ ಹೇಳ್ತೀನಿ. ನೀವು ಪಾತ್ರೆ ತೊಳೆಯುವಂತಹ ಸಾಮಾನು, ಪರ್ಕೆ, ವಾಷಿಂಗ್ ಮಿಷಿನ್ಗೆ ಏನಾರ ಬೇಕಾಗಿರುವಂತಹ ಲಿಡ್ಗಳು ಏನಾರು ಇಟ್ಕೋಬೇಕು ಅಂದರೆ ಇಟ್ಕೊಳ್ಳೋಕ್ಕೆ 2 ಜಾಗ ಭಾಳಷ್ಟು ಸ್ಪೇಷಿಯಸ್ ಆಗಿದೆ. ಇಲ್ಲೂ ಇದೆ, ಇಲ್ಲೂ ಇದೆ. 2 ಕ್ಲೋಸ್ಡ್ ಕಂಪಾರ್ಟ್ಮೆಂಟ್ ಮಾಡಿದ್ದಾರೆ. ಹೈ ಕ್ವಾಲಿಟಿ ಹೈ ಎಂಡ್ SS ರೇಲಿಂಗ್ಸ್ ಅಂದರೆ ಸ್ಟೈನ್ಲೆಸ್ ಸ್ಟೀಲ್ ಹೋಲ್ಡಿಂಗ್ ರೈಲಿಂಗ್ ಅಂತ ಕರಿತೀವಿ. ಅಂದರೆ ಹತ್ತಲಿಕ್ಕೆ ಬೇಕಾಗುವಂಥ SS ರೈಲಿಂಗ್ಸು ಮತ್ತು ಟೆಂಪರ್ಡ್ ಗ್ಲಾಸ್. ಇದು ಎಲ್ಲ ಹೈ ಕ್ವಾಲಿಟಿ, ಫಸ್ಟ್ ಕ್ವಾಲಿಟಿ. ನನ್ನ ಗೇಜ್ ಆ್ಯಂಡ್ MM ಬಗ್ಗೆ ಡಿಸ್ಕ್ರಿಪ್ಷನ್ ಹಾಕಿರ್ತೀನಿ, ನೀವು ನೋಡ್ಕೋಬೋದು. ಬನ್ನಿ, ಇವಾಗ ಮೂವಿಂಗ್ ಟುವರ್ಡ್ಸ್ ದಿ ಫಸ್ಟ್ ಫ್ಲೋರ್ ಆಫ್ ದಿ ಪ್ರಾಪರ್ಟಿ. ಏನಿದೆ ಹೇಗಿದೆ ಅಂತ ಇದೊಮ್ಮೆ ತೋರಿಸ್ಬಿಡಿಯಪ್ಪ. ಭಾಳ ಚೆನ್ನಾಗಿದೆ, ವೆರಿ ಯೂನಿಕ್ ಕಾಂಬಿನೇಷನ್. ಬನ್ನಿ, ದಿಸ್ ಈಸ್ ದಿ ಫಸ್ಟ್ ಫ್ಲೋರ್ ಆಫ್ ದಿ ಪ್ರಾಪರ್ಟಿ. ಇಲ್ಲಿ ನೀವು 2ನೇ ಹಾಲು, ನೀವು ಹೋಮ್ ಥಿಯೇಟ್ರಾಗಿ ಕನ್ವರ್ಟ್ ಮಾಡ್ಕೊಳ್ಳಿ. ನೀವು ಸ್ಟಡಿ ಏರಿಯಾ ಕನ್ವರ್ಟ್ ಮಾಡ್ಕೊಳ್ಳಿ. ಯೋಗ ಬೇಕಾ ಯೋಗ ಮಾಡಿ, ಜಿಮ್ ಬೇಕಾ ಜಿಮ್ ಮಾಡಿ, ಎಲ್ಲ ಥರನೂ ಮಾಡ್ಕೋದು. ಬಾಲ್ಕನಿ ಏರಿಯಾ ಬನ್ನಿ. ಆ್ಯಂಟಿ ಸ್ಕಿಡ್ ಟೈಲ್ಸ್ ಹಾಕಿದ್ದಾರೆ. ಉಯ್ಯಾಲೆ ಅಥವಾ ಜೋಕಾಲಿ ಹಾಕಲಿಕ್ಕೆ ಆಪ್ಷನ್ ಕೊಟ್ಟಿದ್ದಾರೆ. ನೋಡ್ಬೋದು ನೀವು, ಭಾಳ ಚೆನ್ನಾಗಿದೆ. ಸಿಟ್ಔಟ್ಗೆ ಜಾಗ ಇದು. ಒಮ್ಮೆ ಒಂದು ಸರಿ ಲೊಕೇಶನ್ ತೋರಿಸ್ಬಿಡ್ತಾರೆ ನೋಡಿ, ನಿಮಗೆ ಗೊತ್ತಾಗ್ಬಿಡುತ್ತೆ. ಇದು ರೂಮ್ ನಂಬರ್ 2 ವಿತ್ ಅಟ್ಯಾಚ್ ಬಾತ್ರೂಮ್ ಇದೆ. ಇದಕ್ಕಾಗಲೇ ಕಾಟ್ಗಳನ್ನ ಹಾಕಿದ್ದಾರೆ. ಅಟ್ಯಾಚ್ ಬಾತ್ರೂಮ್ ತೋರಿಸ್ತೀನಿ ಬನ್ನಿ. ದಿಸ್ ಈಸ್ ದಿ ಫಸ್ಟ್ ಫ್ಲೋರ್ ಇರುವಂತಹ ಅಟ್ಯಾಚ್ ಬಾತ್ರೂಮು, ಕನ್ಸೀಲ್ಡ್ ಟ್ಯಾಂಕು. ನೀವು ಮಿರರ್ಸ್ ನೋಡ್ಬೋದು. ಜಾಗ್ವಾರ್ ಫಿಟ್ಟಿಂಗ್ಸ್ ಹಾಕಿದ್ದಾರೆ. ಭಾಳ ಚೆನ್ನಾಗಿದೆ, ವೆರಿ ಸ್ಪೇಷಿಯಸ್. ಎಲ್ಲೂ ನಿಮ್ಗೆ ಇಕ್ಕಟ್ಟಂತ ಅನ್ಸಲ್ಲ. ನೋಡಿ, ಇದೊಂದು ತೋರಿಸ್ಬಿಡ್ತೀನಿ, ಭಾಳ ಚೆನ್ನಾಗಿದೆ. ಇದು ವಾಕ್-ಇನ್ ವಾರ್ಡ್ರೋಬ್ಕಿಂತ ಚೆನ್ನಾಗಿದೆ. ವೆರಿ ಸ್ಪೇಷಿಯಸ್, ಭಾಳ ಸ್ಪೇಷಿಯಸ್ ಆಗಿದೆ. ಎಲ್ಲೂ ಈ ರೂಮಲ್ಲಿ ನಿಮಗೆ ಏನು ತಡೆಯುತ್ತೆ ಏನೂ ಇಲ್ಲ. ಬೆಡ್ ಆಗಲೇ ಕಾಟ್ ಹಾಕಿರೋದ್ರಿಂದ ನಾನು ಈಸಿಲಿ ಮೂವ್ ಆಗ್ಬೋದು. ಸ್ಟಡಿ ಯೂನಿಟ್ ಕೊಟ್ಟಿದ್ದಾರೆ. ಸೊ ಎಲ್ಲೂ ಸಹ ನಾನು ಇವಾಗ ಕಾಟ್ ಹಾಕಿರಲಿಲ್ಲ. ನೀವು ಕೇಳ್ಬೋದು, ಕಾಟ್ ಹಾಕ್ತೀವಿ ಜಾಗ ಇದೆಯಾ ಅಂತ. ನೋಡಿ, ಕಾಟ್ ಹಾಕಿದಾಗಿಂದನು ಎಷ್ಟು ಜಾಗ ಇದೆ. ಸೊ ಈಸಿಲಿ ಮೂಮೆಂಟ್ ಮಾಡ್ಬೋದು, ಎಲ್ಲೂ ನಿಮಗೆ ತೊಂದರೆ ಆಗಲ್ಲ. ಬನ್ನಿ,
ಮತ್ತು ಇದು ಅಷ್ಟೇ, ಇನ್ನೊಂದೊಮ್ಮೆ ಹೇಳಲ್ಲ, ಎಲ್ಲ ಡೋರ್ಸು ಇದಕ್ಕೆ ಹಾಕಿರೋಂಥ ಫ್ರೇಮು ಎಲ್ಲ ಫಸ್ಟ್ ಕ್ವಾಲಿಟಿ ಟೀಕೆನೆ. ಸೊ ಐ ಆಮ್ ಮೂವಿಂಗ್ ಟುವರ್ಡ್ಸ್ ದಿ ರೂಮ್ ನಂಬರ್ 3, 3ನೇ ರೂಮು. ಇಲ್ಲೂ ಅಷ್ಟೇ ಕಾಟ್ ಈಗಾಗಲೇ ಹಾಕಿದ್ದಾರೆ. ಸೊ ಈಸಿಲಿ ಮೂಮೆಂಟ್ ಮಾಡ್ಬೋದು. ನೋಡಿ ತೋರಿಸ್ತಿದ್ದೀನಿ. ನೀವು ಎಲ್ಲೂ ಸಹ ಸಂಶಯನೇ ಇಟ್ಕೊಳ್ಳೋಂಗಿಲ್ಲ, ಸುಪ್ರೀತ್ ರೂಮ್ ಚಿಕ್ಕದಾಯ್ತಾ, ನಾನು ಹೋಗಿದ್ದೆ ಕಾಟ್ ಹಾಕೊಳ್ಳೋಕ್ಕಾಗುತ್ತಾ, ಒಂಚೂರು ಮೆಷರ್ಮೆಂಟ್ ಕಳಿಸ್ತೀರಾ ರೂಮ್ದು, ಯಾವ ಕ್ವಶನ್ನು ಕೇಳಿಬಿಡಿ. ಕಾಟ್ ಹಾಕಿದ್ದಾರೆ, ವಾರ್ಡ್ರೋಪ್ ಇದೆ, ವಾರ್ಡ್ರೋಪ್ ತೆಗೆದ ಕೈ ಹೊಡಿತು, ಕಾಲು ಹೊಡಿತು, ನೋಡಿ ಯಾವುದೂ ಹೊಡೆಯಲ್ಲ, ಎಲ್ಲೂ ಹೊಡಿತಿಲ್ಲ. ನನ್ನ ಫುಲ್ ಸೈಜ್ ವಾರ್ಡ್ರೋಪ್ ಮೇಲ್ಗಡೆ ಲಾಫ್ಟು ಕಂಪ್ಲೀಟ್ಲಿ ಡನ್. ಇಲ್ಲೆಲ್ಲೂ ಸಹ ಎಷ್ಟು ಜೋರಾಗಿದೆ ಗೇಜ್ ಅಂದರೆ ನಂಗೆ ಒಂದು ಕೈಲಿ ಎಳೆಯೋಕ್ಕಾಗ್ತಿಲ್ಲ, ಅಷ್ಟು ಹೆವಿ ಮೆಟೀರಿಯಲ್ ಯೂಸ್ ಮಾಡಿದ್ದಾರೆ. ಮೆಟೀರಿಯಲ್ ವೈಸ್ ಭಾಳ ಫಸ್ಟ್ ಕ್ವಾಲಿಟಿ ಮೆಟೀರಿಯಲ್ ಯೂಸ್ ಮಾಡಿದ್ದಾರೆ. ನೋಡ್ಬೋದು ಫುಲ್ ಸ್ಲೈಡಿಂಗ್ ವಾರ್ಡ್ರೋಪು. ಕಾಟ್ ಹಾಕ್ಕೊಂಡು ನೀವು ಬೆಡ್ ಹಾಕ್ಕೊಳ್ಳಿ. ನೋಡಿ ನಾನು ಓಡಾಡ್ತಾ ಇದ್ದೀನಿ, ಇಲ್ಲಿ ಟಿ ವಿ ಯೂನಿಟ್ ಹಾಕ್ಕೊಳ್ಳಿ, ಈಗಾಗಲೇ ಸ್ವಿಚ್ಗಳು ಕೊಟ್ಟಿದ್ದಾರೆ, ಕರ್ಟನ್ ರಾಡ್ಸ್ ಇದೆ, ಪಕ್ಕದಲ್ಲೇ ಕಿಟಕಿ. ಬನ್ನಿ ತೋರಿಸ್ತಾರೆ. ಸ್ಪೇಷಿಯಸ್ ಬಾತ್ರೂಮ್, ಎಲ್ಲೂ ಸಹ ಯಾವುದೂ ತೊಂದರೆ ಇಲ್ಲ. ಕಂಟಿನ್ಯೂಯಿಂಗ್ ದ ಕ್ಲಾಸ್ ಆ್ಯಂಡ್ ದಿ ಮೆಟೀರಿಯಲ್ ಎಲ್ಲೂ ಸಹ ಕಾಂಪ್ರಮೈಸ್ ಇಲ್ಲ. ಏನು ನಾವು ಮೆಟೀರಿಯಲ್ ಗ್ರೌಂಡ್ ಫ್ಲೋರ್ ಎಂಟಾದಾಗ ಏನು ಮೆಟೀರಿಯಲ್ ಇತ್ತು, ಫಸ್ಟ್ ಫ್ಲೋರ್ ರೂಮಲ್ಲಿ ಅದು ಮಾಡಿದ್ದಾರೆ, ಸೆಕೆಂಡ್ ಫ್ಲೋರ್ ರೂಮಲ್ಲಿ ಇದು ಮಾಡಿದ್ದಾರೆ, ಎಲ್ಲೂ ಇಲ್ಲ, ಎಲ್ಲ ಫಸ್ಟ್ ಕ್ವಾಲಿಟಿಲೇ ಇದೆ. ಬನ್ನಿ, ಇವಾಗೊಂದು ಸರ್ಪ್ರೈಸ್ ಎಲಿಮೆಂಟ್ ಇದೆ ನಿಮಗೆ. ಏನು ಸರ್ಪ್ರೈಸ್ ಎಲಿಮೆಂಟ್ ಅಂದರೆ, ಬನ್ನಿ ಇಲ್ಲಿ ಇದು ಗ್ಲಾಸ್ ಡೋರ್ ಮಾಡಿದ್ದಾರೆ. ಇಂಟ್ರೂಷನ್ ಆಗುತ್ತಾ ಅಂತ ಕೇಳಿಬಿಡಿ, ಅದಕ್ಕೆ ಅಂತಲೇ ಸರಿಯಾಗಿರುವಂತಹ ಡೋರ್ ಕೊಟ್ಬಿಟ್ಟಿದ್ದಾರೆ. ಈ ಡೋರ್ ಹಾಕ್ಕೊಂಡು ಎನಿ ಟೈಮ್ ಈ ಗ್ಲಾಸ್ ಹಾಕ್ದೆ ಇದನ್ನ ಇಟ್ಕೊಳ್ಳಿ, ನಿಮಗೆ ಗಾಳಿ ಮತ್ತು ಬೆಳಕು ಏನೂ ತೊಂದರೆ ಇಲ್ಲ, ಅದ್ಧೂರಿಯಾಗಿ ಬರುತ್ತೆ. ಇದನ್ನು ಏನು ಮಾಡ್ಬೋದು ಸರ್, ಏನಿದು ಸರ್ ಭಾಳ ಚೆನ್ನಾಗಿದೆ, ನೋಡೋಕ್ಕೇನೋ ಚೆನ್ನಾಗಿದೆ, ಏನು ಮಾಡ್ಬೋದು? ನಿಮಗೆ ರೂಮ್ ನಂಬರ್ 4 ಬೇಕಾ, 4th ರೂಮ್ ಬೇಕಾ, ನೀವು ಮಾಡ್ಕೋಬೇಕಾ, 4 ಬೆಡ್ರೂಮ್ ಮನೆ ಹುಡುಕ್ತಾ ಇದ್ದೀರಾ, ಇದನ್ನು ಖಂಡಿತವಾಗ್ಲೂ ಕನ್ವರ್ಟ್ ಮಾಡ್ಕೊಳ್ಳಿ. ಇಲ್ಲ ಸರ್ ನಮಗೆ 3 ಬೆಡ್ರೂಮ್ ಸಾಕು, ನನಗೆ ಜಿಮ್ ಮಾಡೋಕ್ಕೊಂದು ಜಾಗ ಬೇಕು, ಯೋಗ ಮಾಡೋಕ್ಕೊಂದು ಜಾಗ ಬೇಕು, ನನಗೆ ವರ್ಕ್ ಫ್ರಮ್ ಹೋಮ್, ನಾವು ಹಸ್ಬೆಂಡ್ ಆ್ಯಂಡ್ ವೈಫ್ ವರ್ಕ್ ಫ್ರಮ್ ಹೋಮ್ ಇದ್ದೀವಿ, ನಾವು ಬೇರೆ ಕಡೆ ಕೂತ್ಕೊಂಡು ವರ್ಕ್ ಮಾಡಬೇಕು, ನಾನು ಆನ್ಲೈನಲ್ಲಿ ಕ್ಲಾಸಸ್ ಮಾಡ್ತೀನಿ ಅಥವಾ ನಾನು ಆನ್ಲೈನಲ್ಲಿ ನಂದು ಆಫೀಸ್ ವರ್ಕ್ ಮಾಡ್ತೀನಿ ಅಂದರೆ ಮಾಡ್ಕೊಳ್ಳಿ. ಇದನ್ನು ಕ್ಲೋಸ್ ಮಾಡಿ, AC ಹಾಕ್ಕೊಳ್ಳಿ, ಇಲ್ಲಿಂದನೇ ವರ್ಕ್ ಮಾಡಿ. ಸ್ಪೋರ್ಟ್ಸ್ ಎಂಥೂಸಿಯಾಸ್ಟ್ ನಾನು ಬೆಳಗಾಗಿದ್ದು ಟ್ರೆಡ್ಮಿಲಲ್ಲಿ ಓಡಬೇಕು, ನನಗೆ ಹೋಗೋಕ್ಕಾಗಲ್ಲ, ಇಲ್ಲೇ ಟ್ರೆಡ್ಮಿಲ್ ಹಾಕ್ಕೊಳ್ಳಿ, ಜಿಮ್ ಮಾಡ್ಕೊಳ್ಳಿ, ಫುಲ್ ಎಕ್ವಿಪ್ಮೆಂಟ್ ಹಾಕ್ಕೊಳ್ಳಿ, ನೀವು ಹೋಮ್ ಜಿಮ್ ಮಾಡ್ಕೊಳ್ಳಿ, ಎಲ್ಲ ಇಲ್ಲೇ ಮಾಡ್ಬೋದು. ಇದನ್ನು ಓಪನ್ ಟು ಸ್ಪೇಸ್ ಇರುತ್ತೆ, ಗಾಳಿ ಬೆಳಕಿಗೆ ಎಲ್ಲ ಥರದ್ದು ಪೂರ್ಣ ಪ್ರಮಾಣದಲ್ಲಿ ಅವಕಾಶ ಮಾಡಿದ್ದಾರೆ. ನಿಮ್ಗೆ ಎಲ್ಲೂ ಸಹ ಇಕ್ಕಟ್ಟು ಅನ್ಸಲ್ಲ, ಎಲ್ಲೂ ಸಹ ಇದನ್ಸಲ್ಲ. ಬೇಡ ನಾನು ಯುಟಿಲಿಟಿ ಸ್ಪೇಸ್ ಮಾಡಬೇಕಾ, ಮಾಡ್ಕೊಳ್ಳಿ. ಇದಕ್ಕಾಗಲೇ ಕೊಟ್ಟಿದ್ದಾರೆ ನೋಡಿ, ವಾಟರ್ ಇನ್ಲೆಟ್ ಕೊಟ್ಟಿದ್ದಾರೆ, ವಾಟರ್ ಔಟ್ಲೆಟ್ ಕೊಟ್ಟಿದ್ದಾರೆ, ಎಲೆಕ್ಟ್ರಿಕ್ ಪಾಯಿಂಟ್ ಕೊಟ್ಟಿದ್ದಾರೆ, ಇಲ್ಲೇ ನೀವು ಇದು ಮಾಡ್ಕೋಬೋದು. ಸ್ವಲ್ಪ ಪಾರ್ಟಿ ಅನಿಮಲ್ಸ್ ಯಾರು ಇದ್ದೀರಾ, ಸ್ವಲ್ಪ ನಾನು ಮನೇಲಿ ಒಂದು ಸ್ವಲ್ಪ ಬಾರ್ ಥರ ಮಾಡ್ಕೋಬೇಕು, ನನ್ನ ಫ್ಯಾಮಿಲಿ ಆ್ಯಂಡ್ ಫ್ರೆಂಡ್ ಜೊತೆ ಈವ್ನಿಂಗ್ ಟೈಮ್ ಸ್ಪೆಂಡ್ ಮಾಡಬೇಕು, ಒಳ್ಳೆ ಬಾರ್ ಏರಿಯಾ ಮಾಡ್ಕೊಳ್ಳಿ, ಅದಕ್ಕೂ ಮಾಡ್ಕೋಬೋದು. ಟು ಕನ್ಕ್ಲೂಡ್ ದಿಸ್ ವಿಡಿಯೋ, ನಾನು ಸುಪ್ರೀತ್ ಮೈಸೂರಿನಲ್ಲಿ ಶ್ರೀರಾಮ್ಪುರ 2ನೇ ಹಂತಕ್ಕೆ ಹೊಂದಿಕೊಂಡಿರುವಂತಹ ಒಂದು ಗೇಟೆಡ್ ಕಮ್ಯುನಿಟಿಲಿ ಸೇಲಿಗಿರುವಂತಹ ಮನೆ 36x40 30-40 1200 ಸ್ಕ್ವೇರ್ ಫೀಟ್ಗಿಂತ ದೊಡ್ಡದಾಗಿರುವಂಥದ್ದು. ಸರಿಸುಮಾರು 27 ಚದರ, 3 ಬೆಡ್ರೂಮು, ಕ್ಯಾನ್ ಬಿ ಕನ್ವರ್ಟೆಡ್ ಇಂಟು 4 ರೂಮ್ಸ್. ಹೊಸ ಮನೆ ಸೇಲ್ಗಿದೆ. ದಿಸ್ ಇಸ್ ಎ ಈಸ್ಟ್ ಫೇಸಿಂಗ್ ಡೋರ್ ಇಟ್ಟು ಕಟ್ಟಿರುವಂತಹ ಮನೆ, ನಾರ್ತ್ ವೆಸ್ಟ್ ಕಾರ್ನರ್ ಪ್ರಾಪರ್ಟಿ ಸೇಲ್ಗಿರುವಂಥದ್ದು. ಈ ವಿಡಿಯೋ ನೋಡ್ತಾ ಇದ್ದು ಇದರ ಬಗ್ಗೆ ಇನ್ನಷ್ಟು ಮಾಹಿತಿ ಬೇಕು, ಇದರ ಬಗ್ಗೆ ನಮ್ಮ ನೋಡಬೇಕು, ಓನರ್ನ ಮೀಟ್ ಮಾಡಬೇಕು, ಡಾಕ್ಯುಮೆಂಟೇಷನ್ನು, ಲೋನ್ ಪ್ರೋಸೆಸ್ಸು ಇವೆಲ್ಲವಕ್ಕೂ ಯು ಕ್ಯಾನ್ ಕಾಂಟ್ಯಾಕ್ಟ್ ಮೀ ಆರ್ ವಾಟ್ಸ್ಆ್ಯಪ್ ಮೀ. ಲಾಸ್ಟಲ್ಲಿ ಒಂದು ವಿಚಾರ, ಎಲ್ಲ ಮನೆ ತಗೊಳ್ಳುವವರೆಗೂ ಈ ಮನೆ ಮಾರುವ ಉದ್ದೇಶದಲ್ಲಿ ಕಟ್ಟಿರುವಂತಹ ಮನೆಯಲ್ಲ, ಅವ್ರಿಗಾಗಿ ಸ್ವಂತಕ್ಕಾಗಿ ಅವರ ಸ್ವಂತ ಬಳಕೆಗಾಗಿ ಕಟ್ಟಿರುವಂತಹ ಹೊಸ ಮನೆ. ಸಿಗೋಣ ಇದೇ ಥರ ಇಂಟ್ರೆಸ್ಟಿಂಗ್ ವಿಡಿಯೋಗಳನ್ನ ತೊಗೊಂಡು ನಾನು ಮೈಸೂರಿಂದ ಇನ್ನೊಮ್ಮೆ ಇನ್ನೊಂದು ಜಾಗ, ಇನ್ನೊಂದು ಲೇಔಟು, ರೆಸಿಡೆನ್ಷಿಯಲ್ ಲೇಔಟು ಮನೆ ತೊಗೊಂಡು ಬರ್ತೀನಿ. ವಿಡಿಯೋ ನೋಡಿದ್ದಕ್ಕೆ ಅನಂತ ಧನ್ಯವಾದಗಳು. ಥ್ಯಾಂಕ್ ಯು ಆ್ಯಂಡ್ ಬಾಯ್.